ಪ್ರಾವಿನ್ಸ್ ನ ಟಾಪ್ ಸ್ಟೂಡೆಂಟ್. ಕಿನ್ಬೆ ಯೂನಿವರ್ಸಿಟಿಲಿ ಅಡ್ಮಿಷನ್ ತಗೊಳ್ಳೋದು ನನ್ನ ತುಂಬಾ ದೊಡ್ಡ ಕನಸು. ಮತ್ತೆ ಸಿವಿಲ್ ಸರ್ವಿಸ್ಗೆ ಎಕ್ಸಾಮ್ ಕೊಡೋದು, ಮತ್ತೆ ಐಡಿಯಲಿ ಬೀಜಿಂಗ್ ಸೆಟ್ಲ್ ಆಗೋದು. ಆದ್ರೆ ನನ್ನ ಮಾರ್ಕ್ಸ್ ಸಾಕಾಗೋದಿಲ್ಲ. 650 ಮಾರ್ಕ್ಸ್. ನಾನಂತೂ ಸಹಾನೆ ಪ್ರಾವಿನ್ಸ್ ಅಲ್ಲಿ ನಾನು ಟಾಪ್ 1000 ಅಲ್ಲೂ ಬರೋಕ್ಕಾಗಲ್ಲ ಅನ್ಸುತ್ತೆ. ಕಿನ್ಬೆ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದ್ ತುಂಬಾ ದೊಡ್ಡ ನ್ಯೂಸ್ ಬಂತು. ನಾನು ಬೇಜಿಂಗ್ ನ ತುಂಬಾ ದೊಡ್ಡ ಶ್ರೀಮಂತರ ಮನೆ ಮಗಳು ಅಂತ ನನಗೆ ಗೊತ್ತಾಯ್ತು. ನನ್ ಕನ್ಸ್ ಕಾಣ್ತಿಲ್ಲ ತಾನೇ? ಮ್ಯಾಮ್ ಮ್ಯಾಮ್ ಪ್ಲೀಸ್ ಈ ಕಡೆ ಬನ್ನಿ. ಎಮಾ ಅವರೇ, ಹಾ ನೀವು ಸ್ವಲ್ಪ ಹೊತ್ತಿಲ್ಲೇ ವೆಯ್ಟ್ ಮಾಡಿ. ಹಾ ನಿನ್ ಸ್ಕೂಲ್ ಬಿಡ್ತಾ ಇದ್ಯಾ? ಇನ್ ಯಾವತ್ತೂ ವಾಪಸ್ ಬರಲ್ವಾ? ನಾನು ಬೀಜಿಂಗ್ ಫ್ಯಾಮಿಲಿಯ ಒಂದು ದೊಡ್ಡ ಶ್ರೀಮಂತರ ಮನೆ ಮಗಳು. ಮತ್ತೀಗ ನಾನು ಬೀಜಿಂಗ್ ಹೋಗ್ತಾ ಇದ್ದೀನಿ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಕೊಡೋಕೆ. ಬೀಜಿಂಗ್ ಹೋಗ್ತಿದ್ಯಾ? ಎಮ್ಮ, ನಾವೆಲ್ ಅಲ್ಲಿ ಪೇರೆಂಟ್ಸ್ ಯಾವಾಗ್ಲೂ ಅಡಾಪ್ಟೆಡ್ ಕಿಡ್ಸ್ಗೆ ಅನ್ಕಂಡೀಷನಲಿ ಸಪೋರ್ಟ್ ಮಾಡ್ತಾರೆ. ನೀನೇನು ಯೋಚಿಸ್ಬೇಡ, ನನಗೆ ಅದ್ರ ಬಗ್ಗೆ ಏನೂ ಚಿಂತೆ ಇಲ್ಲ. ನನಗ್ ಬರೀ ಬೀಜಿಂಗ್ ಮನೆಯ ರಿಜಿಸ್ಟ್ರೇಷನ್ ಬೇಕು. ಎಕ್ಸಾಮ್ ಕೊಟ್ಟಾದ್ಮೇಲೆ ನಾನ್ ವಾಪಸ್ ಬಂದ್ಬಿಡ್ತೀನಿ. ನನ್ಗೋಸ್ಕರ ಕಾಯ್ತಾ ಇರಿ, ನಾನ್ ವಾಪಸ್ ಬಂದ್ಬಿಡ್ತೀನಿ. ಅಯ್ಯೋ ನಿಂತ್ಕೋ, ಎಲ್ಲಿಗೆ ಹೋಗ್ತಿದೀಯಾ? ಇರು. ಕೈಲಾ ಕೇಳು. ಅಯ್ಯೋ ಇರು, ಕೇಳಿಸ್ಕೋ. ಮಾಮ್, ಡ್ಯಾಡ್, ಪ್ಲೀಸ್ ನನ್ನ ಹೋಗೋದಕ್ ಬಿಡಿ. ನಾನೇ ಫ್ಯಾಮಿಲಿಗೆ ಲಾಯಕಲ್ಲ. ಹೆದರ್ಕೋಬೇಡ, ನಿನ್ಗೂ ಹುಡುಗು ತುಂಬಾನೇ ವ್ಯತ್ಯಾಸ ಇದೆ. ನಿನ್ನ ನಾನು 18 ವರ್ಷ ಸಾಕಿ ಸಲಹಿದ್ದೀನಿ. ಇವರು ಖಂಡಿತವಾಗ್ಲೂ ಮಿಸಸ್ ಟೀನಾ ಇರ್ತಾರೆ, ನನ್ನ ಬಯೋಲಾಜಿಕಲ್ ಮದರ್. ಎಮಾ ನಿನ್ ಜೊತೆ ಚೆನ್ನಾಗಿ ಬಿಹೇವ್ ಮಾಡಿದ್ರೆ ನಾವು ಅವಳನ್ನ ಇಟ್ಕೊಳ್ಳೋಣ. ಆದ್ರೂ ಅವಳು ವರ್ತನೆ ಚೆನ್ನಾಗಿಲ್ಲ ಅಂತಂದ್ರೆ ಅವಳು ದೊಡ್ಡವಳಾಗ್ತಿದ್ದ ಹಾಗೆ ಇಲ್ಲಿಂದ ಓಡಿಸ್ಬಿಡೋಣ. ಇವ್ನ್ ಪಕ್ಕ ಆ ಓಲ್ಟ ಕೆವಿನ್ ಇರ್ತಾನೆ. ಜಾಸ್ತಿ ಯೋಚನೆ ಮಾಡ್ಬೇಡ, ನೀನೇ ನಮ್ಮ ನಿಜವಾದ ತಂಗಿ, ಅವಳಲ್ಲ. ಈ ಬೇಸ್ ಬಾಯ್ಸ್ ಅಲ್ಲಿರೋನು ತುಂಬಾ ಮೆಚೂರ್ ಆಗಿದ್ದಾನೆ. ಇವ್ನ್ ಪಕ್ಕ ಆರನ್ ಆಗಿರ್ತಾನೆ. ಇದೆಲ್ಲ ಏನ್ ನಡೀತಾ ಇದೆ? ಎಷ್ಟು ಬೋರಿಂಗ್ ಜನ ಇವರು. ಒಂದ್ ವೇಳೆ ನನ್ನ ಹತ್ರ ಇಷ್ಟೊಂದು ಫ್ರೀ ಟೈಮ್ ಇದ್ರೆ ನಾನು ಕ್ವೆಶ್ಚನ್ ಸಾಲ್ವ್ ಮಾಡ್ತೀನಿ. ಸಾಕು, ನಿಲ್ಸು, ಬಾ ಮಾತಾಡ್ಬೇಕು. ಒಂದ್ ನಿಮಿಷ, ಕಾಣಿಸ್ತಿಲ್ವಾ ನಾನ್ ಕೆಲ್ಸ ಮಾಡ್ತಾ ಇದ್ದೀನಿ? ಆಕ್ಟಿಂಗ್ ಮಾಡೋದನ್ನ ನಿಲ್ಸು. ಏನೋ ಟಾಪ್ ಸ್ಟೂಡೆಂಟ್ ತರ ಆಕ್ಟಿಂಗ್ ಮಾಡ್ತಾ ಇದ್ಯಾ? ತೋರ್ಸು, ಏನ್ ಮಾಡ್ತಾ ಇದ್ಯಾ? ಎಂತ ತಲೆ ಕೆಟ್ಟಿರೋ ಜನ, ಸರಿಯಾಗಿ ಓದೋಕ್ಕೂ ಬಿಡೋದಿಲ್ಲ. ಏಮಾ, ನೆಕ್ಸ್ಟ್ ಟೈಮ್ ಲಿವಿಂಗ್ ರೂಮ್ ಅಲ್ಲಿ ಓದ್ಕೋಬೇಡ. ಇಲ್ಲಿ ಟೇಬಲ್ ತುಂಬಾ ಕೆಳಗಿದೆ, ತುಂಬಾ ಪ್ರಾಬ್ಲಮ್ ಆಗತ್ತೆ. ಬೇಗ ಬಾ, ನಿಂಗೋಸ್ಕರ ಎಲ್ರು ಕಾಯ್ತಾ ಇದ್ದಾರೆ. ಸಾರಿ, ನನಗನ್ಸ್ತು ನೀವಿನ್ನೂ ಮಾತಾಡ್ತಾನೆ ಇದೀರಾ ಅಂತ. ಮತ್ತೆ ನನ್ನ ಹತ್ರ ರೂಮ್ ಇಲ್ಲ, ಅದಕ್ಕೆ ನಾನು ಇಲ್ಲೇ ಕುತ್ಕೊಂಡು ಓದ್ತಿದ್ದೆ. ನೀವಿನ್ನೂ ಇವಳಿಗೆ ರೂಮ್ ಕೊಟ್ಟಿಲ್ವಾ? ಐ ಆಮ್ ಸಾರಿ, ನನ್ನಿಂದ ತಪ್ಪಾಗೋಯ್ತು, ನನ್ನ ಕ್ಷಮಿಸಿ. ಮಾಮ್, ಸಾರಿ, ಇದೆಲ್ಲ ನಂದೇ ತಪ್ಪು. ಅಯ್ಯಯ್ಯೋ, ಇದ್ ನಿನ್ ತಪ್ಪಲ್ಲ ಕಂದ. ಎಷ್ಟು ಕೆಟ್ಟದಾಗ ಆಕ್ಟ್ ಮಾಡ್ತಾಳೆ. ಹಾಗಾದ್ರೆ ಶ್ರೀಮಂತರ ಲೆವೆಲ್ ಇಷ್ಟೇನಾ? ಮಗಳೇ, ಅದೇನು ಅಂದ್ರೆ ನೀನ್ ಮತ್ತೊಂದು ಊರಿಂದ ಇಲ್ಲಿಗೆ ಬಂದಿದ್ಯಾ, ಮತ್ತೆ ನೀನ್ ಇಲ್ಲಿರೋ ಸ್ಕೂಲಿಗೆ ಹೋಗೋದು ಸೂಟಬಲ್ ಅಲ್ಲ. ನೀನು ಕರೆಕ್ಟ್ ಆಗಿ ಸೂ ಫ್ಯಾಮಿಲಿ ರೂಲ್ಸ್ ನ ಕಲಿಬೇಕು. ಇದನ್ನೆಲ್ಲ ನೆನ್ಪಿಟ್ಕೋ, ನಿನಗೆ ಒಳ್ಳೇದು. ಹಾ, ಜೆಂಟಲ್ಮೆನ್ಗೆ ಶಾಂತಿ ಅಂದ್ರೆ ಇಷ್ಟ, ಗಲಾಟೆ ಅಂದ್ರೆ ಆಗೋದಿಲ್ಲ. ನೇರವಾಗಿ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಾರ್ದು. 90 ಡಿಗ್ರಿ ಬಗ್ಗೆ ನಮಸ್ಕಾರ ಮಾಡ್ಬೇಕು. ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕು. ರಾತ್ರಿ ಮೇಡಮ್ನ ಕಾಲ್ ನೆನೆಸ್ಬೇಕು. ಕಾಯ್ಲಾಗೆ ಬ್ರೇಸ್ ಎಗ್ ಪ್ಲಾಂಟ್ ಇಷ್ಟ, ವೆಸ್ಟರ್ನ್ ಪ್ರಿಫರ್ ಮಾಡ್ತಾಳೆ. ಇಲ್ಲಿ ಸ್ಪ್ರಿಂಗ್ ವಾಟರ್ ಅಲ್ಲಿ ಸೂಪ್ ಮಾಡ್ತಾರೆ. ಇವರೆಷ್ಟು ಹಳೆ ಕಾಲದವ್ರು ಇರ್ಬೋದು. ನನಗಂತೂ ರಾಜ್ರ ಜಗತ್ತಿಗೆ ಬಂದಾಗ ಅನ್ಸ್ತಿದೆ, ಮತ್ತೆ ನನಗಿಲ್ಲಿ ತೊಂದರೆ ಕೊಡ್ತಿದ್ದಾರೆ ಅಂತ. ನನಗ್ ಕ್ಷಮಿಸ್ಬಿಡಿ, ನಾನಿದನ್ನ ನೆನಪಲ್ಲಿ ಇಟ್ಕೊಳಕ್ ಇಷ್ಟಪಡಲ್ಲ. ನಾನಿಲ್ಲಿ ಸೂ ಫ್ಯಾಮಿಲಿಗೆ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ ಬಂದಿದ್ದೀನಿ, ಕೆಲ್ಸದವಳು ಆಗಕ್ಕಲ್ಲ. ನಿಮಗ್ ನಾನಿಲ್ಲಿರೋದು ಇಷ್ಟ ಇಲ್ಲ ಅಂತಂದ್ರೆ ನಾನು ಹೊರಡ್ತೀನಿ, ಓಕೆನಾ? ನೀನಿದೇನ್ ಮಾತಾಡ್ತಿದ್ಯಾ? ಇದು ಡೈರೆಂಟ್ ತಪ್ಪು. ನಿನಗೆ ಸರ್ವೆಂಟ್ ರೂಲ್ಸ್ ಬುಕ್ ನ ಕೊಟ್ಟಿದ್ದಾನೆ, ನೀನ್ ಬೇಜಾರ್ ಮಾಡ್ಕೋಬೇಡ. ನನಗ್ ನಾನ್ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡ್ಲೇಬೇಕಾಗತ್ತೆ. ನಾನು ಅಪಾಲಜಿ ಗಿಫ್ಟ್ ಕೇಳ್ಬೋದಾ? ಹೇಳು, ಏನ್ ಬೇಕು? ನಾನ್ ಕೈಲಾ ಸ್ಕೂಲ್ಗೆ ಹೋಗ್ಬೇಕು ಅಂತಿದ್ದೀನಿ.
ಓಕೆ, ಆದ್ರೆ ನೀನು ಯಾವಾಗ್ಲೂ ಕೈಲಾ ಜೊತೆನೇ ಇರಬೇಕು. ಅವಳಿಗೆ ಯಾವುದೇ ತೊಂದರೆ ಕೊಡಬಾರ್ದು. ಅಲ್ಲಿನ ಟೀಚರ್ಸ್ ತುಂಬಾ ಟ್ಯಾಲೆಂಟೆಡ್ ಅಂತ ನಾನು ಕೇಳಿದೀನಿ. ನನ್ ಮಾರ್ಕ್ಸ್ ಖಂಡಿತವಾಗ್ಲೂ ಅಲ್ಲಿ ಇಂಪ್ರೂವ್ ಆಗುತ್ತೆ, ಮತ್ತೆ ನಾನ್ ಟಾಪ್ ಮಾಡ್ತೀನಿ. ಅಪ್ಪ, ನೀವ್ ಹೇಳಿದ್ರಿ ಈಕೆ ಬಂದಾದ್ಮೇಲಿಂದ ಇವಳಿಗೇನು ಭೇದ ಭಾವ ಮಾಡೋದಿಲ್ಲ ಅಂತ. ಈಗ ಎಮಾ ಮಾತ್ ಕೇಳ್ತಾ ಇದೀರಾ? ಈಗ ಪಾಪ ಕೈಲಾ ಸಫರ್ ಮಾಡ್ತಾಳೆ. ಅಣ್ಣ ನಿಲ್ಲಿಸ್ಬಿಡಿ, ಇದ್ಯಾವುದೋ ನನಗ್ ಸೇರಿದಲ್ಲ. ಎಮ್ಮ, ಇನ್ಮೇಲೆ ನಾನು ನಿನ್ ಜೊತೆ ಜಗಳ ಮಾಡಲ್ಲ. ನಾನು ಇಲ್ಲಿಂದ ಹೊರಟೋಗ್ತೀನಿ. ಅದ್ರ ಅವಶ್ಯಕತೆ ಇಲ್ಲ. ಈ ಮನೆ ಮಗಳು ನೀನು, ನಿನ್ ಸ್ಥಾನನ ಕಿತ್ಕೊಂಡಿದ್ದು ನಾನು. ಇಲ್ಲ, ಆತರ ಏನಿಲ್ಲ. ಇದು ಇವಳ್ದೇ ಮನೆ. ಇವಳನ್ನ ಇಲ್ಲಿಂದ ಓಡ್ಸೋ ಪ್ರಯತ್ನ ಮಾಡಬೇಡ. ಇವಳನ್ನ ಯಾರು ರೀಪ್ಲೇಸ್ ಮಾಡಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನಾನು ಆ ರೀತಿಯಲ್ಲಿ ಸರಿ ಆಯ್ತು. ಡ್ರಾಮಾ ಮಾಡ್ಬೇಕು ಅಂದ್ರೆ ನಿಮ್ಗಳ ಮಧ್ಯಾಹ್ನ ಮಾಡ್ಕೊಳ್ಳಿ. ನಾನು ಅಲ್ಲಿವರೆಗೂ ಫಾರ್ಮುಲಾಸ್ನ ನೆನ್ಪು ಮಾಡ್ಕೊಳ್ತೀನಿ. E=mc². ಅಣ್ಣ, ಈ ಮನೆ ನಂದಲ್ಲ. Every action has an equal and opposite reaction. Newton's third law. ಕೈಲಾ, ನಿನ್ ಬಗ್ಗೆ ಆ ಥರ ಅನ್ಕೋಬೇಡ. ನೀನ್ ಯಾವಾಗ್ಲೂ ನಮ್ ತಂಗಿನೇ. Speed equals to distance by time. ಅಷ್ಟಕ್ಕೂ ನಾವೆಲ್ಲ ಒಟ್ಟಿಗೆ ಬೆಳೆದಿದೀವಿ. ಇದ್ ಯಾವತ್ತಿದ್ರು ನಿಂದೆ ಮನೆ. ಇಲ್ ಕೇಳು, ಅವರು ಕೈಲಾ ಪೇರೆಂಟ್ಸ್ ಆಗಿದ್ರು. ಅವರು ಇವಳನ್ನ ಬದಲಾಯಿಸಿದ್ರು. ಅವಳಿಗೇನು ಗೊತ್ತಾಗಲ್ಲ. ಇದ್ ಅವಳ ಮನೆ ಕೂಡ. ನೀನು ಅವಳ ಜೊತೆ ಕೂಡ ಚೆನ್ನಾಗಿರ್ತೀಯಾ? ಇದು ನೀವ್ ಅವಳನ್ನೇ ಕೇಳ್ಬೇಕು. ಇದ್ರಲ್ಲಿ ನನ್ಗೆ ಯಾವ್ದೇ ರೀತಿ ಹಕ್ಕಿಲ್ಲ. ಇದೆಲ್ಲ ಅವಳಿಗೆ ಬಿಟ್ಟಿದ್ದು, ನನಗಲ್ಲ. ಏನ್ ನಿನ್ ಮಾತಿನ ಅರ್ಥ? ನಾವ್ ನಿನ್ ಹತ್ರ ತಪ್ಪಾಗಿ ನಡ್ಕೊಂಡ್ವಾ? ಈ ಹುಡ್ಗನಿಗ್ ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ವಾ? ಆ ರೀತಿ ಗುರಾಯಿಸೋದನ್ನ ನಿಲ್ಸು. ಬಂದ್ಬಿಟ್ಟ ಬಾರಿ ದೊಡ್ಡದಾಗಿ. ಯಾಕೆ ನೀನು ನಿನ್ನ ಕಳ್ಕೊಂಡ್ ಬಿಡ್ತೀವಿ ಅಂತ ಬ್ಲೇಮ್ ಮಾಡ್ತಿದೀಯಾ? ನೀನು ಮಾತ್ ಬದಲಾಯಿಸ್ಬೇಡ. ಇಷ್ಟ್ ವರ್ಷ ನೀವು ಕಾಯಿಲೆ ಜೊತೆ ಸಮಯ ಕಳ್ದಿದ್ದೀರಾ. ಖಂಡಿತವಾಗ್ಲೂ ನೀವ್ ಅವಳ ಪರನೇ ಮಾತಾಡ್ತೀರಾ. ಇದ್ರ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಆಗ ನಾನ್ ಗೆಳೆಯರ್ ಪರ ಮಾತಾಡ್ತಿದ್ದೆ. ಆದ್ರೆ ಹಾಗಾದ್ರೆ ನಾವು ಕೈಲಾಗ್ ಸಪೋರ್ಟ್ ಮಾಡೋದನ್ನ ಬಿಟ್ಟು ನಿನಗ್ ಸಪೋರ್ಟ್ ಮಾಡ್ಬೇಕಾ? ನನಗನ್ಸುತ್ತೆ ಇವ್ರ ಹತ್ರ ಸರಿಯಾಗಿ ಮಾತಾಡೋಕು ಆಗಲ್ಲ ಅಂತ. ಕಾಯ್ಲಾನ ನೀವೇ ಸಾಕ್ ಬೆಳ್ಸಿದ್ದು. ನಿಮಗ್ ಅವಳ ಬಗ್ಗೆ ಗೊತ್ತಿದೆ. ಒಂದ್ ವೇಳೆ ಅವಳು ಹೋಗ್ಬೇಕು ಅಂತಿದ್ರೆ ಅವಳ ಇಷ್ಟೊತ್ತಿಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ಲು. ನನಗ್ ಚೂಸ್ ಮಾಡೋದಕ್ಕೆ ಫೋರ್ಸ್ ಮಾಡ್ತಿರ್ಲಿಲ್ಲ. ಹಾಗಿದ್ಮೇಲೆ ನೀನ್ ನಿಜವಾಗ್ಲೂ ಇಲ್ಲಿಂದ ಹೋಗೋಕ್ ಇಷ್ಟಪಡ್ತೀಯಾ? ಐ ಆಮ್ ಸಾರಿ. ನಾನಿಲ್ಲಿಂದ ಹೊರಡ್ಬೇಕು. ನಾನು ಹೊರಡ್ತೀನಿ ಈಗ. ಓಕೆ, ಒಂದ್ ವೇಳೆ ಸೀರಿಯಸ್ ಆಗಿದ್ಯಾ ಅಂದ್ರೆ ನಾನ್ ನಿನಗ್ ಸಹಾಯ ಮಾಡ್ತೀನಿ. ನನ್ ಮಾತ್ ಕೇಳಿ. ಇವಳ ರೂಮ್ ಯಾವ್ದು? ಮೇಲ್ಗಡೆ ಫಸ್ಟ್ ರೂಮ್. ನಾನು ಹೋಗಿ ಪ್ಯಾಕ್ ಮಾಡ್ಬಿಡ್ತೀನಿ. ಬಾಯಿ ಕಡೆ ನೀನು. ಇಷ್ಟು ತರಲೆ ಆಗಿರಕ್ ಹೇಗ್ ಸಾಧ್ಯ? ನೀನು ಇವಾಗ ಬಂದಿರೋಳ್. ನೀನು ಇವಾಗ ನನ್ ತಂಗಿನ ಆಚೆ ಹಾಕ್ಬೇಕು ಅಂತಿದ್ಯಾ? ನಾವು ಚಿಕ್ಕ ವಯಸ್ಸಿಂದ ಜೊತೆಗೆ ಇದೀವಿ. ನಾವಿಲ್ದೆ ಹೇಗಿರಕ್ ಸಾಧ್ಯ? ಅವಳು ನಿನ್ ಕೋಪ ಎಷ್ಟೇ ಬಂದ್ರು ಅವಳ ಜೊತೆ ಜಗಳ ಮಾತ್ರ ಆಡ್ಬೇಡ. ಅವಳು ಹೇಳಿದ್ಲು ಅವಳು ಸೀರಿಯಸ್ ಆಗಿದ್ದಾಳೆ ಅಂತ. ಅವಳು ತನ್ನ ಡಿಸಿಷನ್ ತಗೋಬಹುದು. ಕಾಯಿಲಾ ತುಂಬಾ ಒಳ್ಳೆಯವಳು. ಅವಳು ಅಳ್ತಾ ಇದ್ದಾಳೆ. ಅವಳು ಇಲ್ಲಿಂದ ಹೋಗಕ್ ಆಗಲ್ಲ. ಅವಳಿಗೆ ಫೋರ್ಸ್ ಮಾಡ್ಬೇಡ. ಅವಳು ಕೂಡ ಒಂದು ವಿಕ್ಟಿಮ್. ಕಾಯ್ಲಾ ಪೇರೆಂಟ್ಸ್ ಎಷ್ಟು ಕೆಟ್ಟೋರಂತ ಗೊತ್ತಾ ನಿನ್ಗೆ? ಅವಳನ್ನ ವಾಪಸ್ ಕಳಿಸ್ತಾ ಇದೆಯಲ್ಲ, ಅವಳಲ್ಲಿ ಹೇಗಿರ್ತಾಳೆ? ನನಗೆ ಈ ತರ ಅಮ್ಮ ಬೇಡ. ಖಂಡಿತ ನನಗೆ ಈ ತರ ಅಮ್ಮ ಬೇಡ. ನನ್ನನ್ ಬದಲಾಯಿಸಿದ್ದು ಒಳ್ಳೇದಾಯ್ತು. ನನ್ ಜಾಗದಲ್ಲಿ ನನ್ ಫ್ರೆಂಡ್ ಇದ್ದಿದ್ಲು ಅಂದ್ರೆ ಅದ್ದು ಕಣ್ ಕೆಂಪಗಾಗಿರೋದು. ಮತ್ತೆ ನಾನೇ ಅವಳನ್ನ ಸಮಾಧಾನ ಮಾಡ್ಬೇಕಿತ್ತು. ಕಾಯ್ಲಾ, ಅವ್ರು ನಿನಗ್ ಹೋಗೋಕ್ ಬಿಡ್ತಿಲ್ಲ. ನಿಂಗ್ ಹೋಗೋಕ್ ಇಷ್ಟ ಇಲ್ಲ. ಯಾರು ನಿನಗೆ ಫೋರ್ಸ್ ಮಾಡ್ತಿಲ್ಲ. ಇವಾಗ ಈ ನಾಟಕ ಆಡೋದನ್ನ ನಿಲ್ಸು. ನೀನ್ ಅಷ್ಟೊಂದು ಒಳ್ಳೆಯವಳಾದ್ರೆ ನೀನ್ ನನ್ಗೋಸ್ಕರ ಯಾಕೆ ಮಾತಾಡ್ತಿಲ್ಲ? ನಾನು ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ನಿನಗೆ ನಾನ್ ಇಲ್ಲಿಂದ ಹೋಗ್ಬೇಕು, ಮತ್ತೆ ನಿನಗೆ ಎಷ್ಟು ಪ್ರೀತಿ ಸಿಗ್ತಿದೆ ಅಂತ ನನಗೆ ತೋರಿಸ್ತಿದ್ಯಾ? ಬಾಯ್ ಬಂದಾಗ ಮಾತಾಡ್ತಿದ್ಯಾ? ಕೈಲಾಗೂ ಕೂಡ ತೊಂದರೆ ಆಗಿದೆ. ಅವಳ ರಾಣಿ ತರ ಇಲ್ಲಿ ನೋಡ್ಕೊಂಡಿದ್ದೀರಾ. ಮತ್ತೆ ನನ್ನ ಚಿಕ್ಕವಳಿರ್ಬೇಕಾದ್ರೇನೆ ಬದಲಾಯಿಸ್ಬಿಟ್ಟಿದ್ರು. ಅದ್ರಿಂದ ನಾನು ಆರ್ಫನೇಜ್ ಅಲ್ಲಿದ್ದೆ. ನಿಜವಾದ ವಿಕ್ಟಿಮ್ ಅಂದ್ರೆ ನಾನು. ಅವಳು ಬರೀ ಅಡ್ವಾಂಟೇಜ್ ತಗೋತಿದ್ದಾಳೆ. ಒಂದ್ ವೇಳೆ ನನ್ ಜಾಗದಲ್ಲಿ ಅವಳಿದ್ರೆ ಅವಳಿಗೆ ಈ ತರ ಆಗ್ತಿರ್ಲಿಲ್ಲ. ಮತ್ತೆ ನೀನು ಇವರೆಲ್ಲ ಎಷ್ಟು ದಡ್ರಿದ್ದಾರೆ. ಇವರೆಲ್ಲರಿಗಿಂತ ನಾನ್ ತುಂಬಾ ದಡ್ಡಿ. ಇವ್ರ ಹತ್ರ ಎಲ್ಲ ನಾನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಾನ್ ಪೂರ್ತಿ ದಿನ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದೀನಿ. ನಾನ್ ರೆಸ್ಟ್ ಮಾಡ್ಬೇಕು. ನನಗೆ ನನ್ ರೂಮ್ ಸಿಗ್ಬೋದಾ? ಮ್ಯಾಮ್, ಈ ಕಡೆ. ಅಮ್ಮ, ನಾವ್ ಇಷ್ಟೊಂದು ರೂಮ್ಗಳು ನೋಡಿದ್ವಲ್ಲ, ನಿಂಗೆ ಯಾವ್ದು ಇಷ್ಟ ಆಯ್ತು? ಇಷ್ಟು ದೊಡ್ಡ ರೂಮ್. ಆರ್ಫನೇಜ್ ಅಲ್ಲಿ ನಾನು ನನ್ನ ಬೆಸ್ಟ್ ಫ್ರೆಂಡ್ ಬರೀ ಸ್ಟೋರೇಜ್ ಅಲ್ಲಿ ಮಾತ್ರ ಇರೋಕಾಗ್ತಿತ್ತು. ಸ್ಕೂಲಲ್ಲಿ 12 ಜನ ಒಂದೇ ಡಾರ್ಮ್ ರೂಮ್ ಅಲ್ಲಿ ಇರ್ತಿದ್ರು, ಬರೀ ಅಜ್ಜಿ ಹತ್ರ. ನನ್ನದು ಅಂತ ಒಂದು ಚಿಕ್ಕ ರೂಮ್ ಇತ್ತು. ಈ ರೂಮಲ್ಲಿ ನಾನು ಯಾಕೆ ಚೂಸ್ ಮಾಡ್ಲಿ?
ನಾನು ನಿನಗೆ ತುಂಬಾ ತೊಂದರೆ ಕೊಟ್ಟೆ. ನಿನಗೆ ಬೇಕಾದ್ರೆ ನನ್ನ ರೂಮ್ ತಗೋಬಹುದು. ನನಗೇನು ತೊಂದರೆ ಇಲ್ಲ. ಮತ್ತೆ ಶುರು ಮಾಡ್ಕೊಂಡ್ಲು. ಇವ್ ಡ್ರಾಮಾ ನಿಲ್ಲೋದೇ ಇಲ್ಲ. ನಮ್ ಕಾಯ್ಲಾ ಕೂಡ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಅಜ್ಜಿ ಕೂಡ ನನ್ನನ್ನು ಹೀಗೆ ಇಷ್ಟಪಡ್ತಾ ಇದ್ರು. ನಾನು ಅವಳ ಮುದ್ದಿನ ಮಗು ಆಗಿದ್ದೆ. ಇಲ್ಲ 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 ಇಲ್ಲ, ಯೋಚನೆ ಮಾಡೋದು ನಿಲ್ಸು. ನಾನು ಇಲ್ಲಿಗೆ ಬಂದಾಗ್ಲೇ ಅನ್ಕೊಂಡಿದ್ದೆ ನನಗೆ ಇಲ್ಲಿ ಯಾವ ಪ್ರೀತಿನೂ ಸಿಗಲ್ಲ ಅಂತ. ನಾನು ಕಷ್ಟಪಟ್ಟು ಓದ್ಬೇಕು, ನನ್ನ ಡಿಗ್ರಿ ತಗೊಳ್ಬೇಕು, ಮತ್ತೆ ಕಿನ್ಮೆ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ನನಗೆ ನಾನು ಸಪೋರ್ಟ್ ಮಾಡ್ಬೇಕು. ಅಮ್ಮ, ಇದು ಕಾಯ್ಲಾ ರೂಮು. ಇಷ್ಟೊಂದು ರೂಮ್ ಇದ್ರು ಇದನ್ನೇ ಯಾಕೆ ಚೂಸ್ ಮಾಡ್ದೆ? ಇದಕ್ಕೆ ಆಟ ಮಾಡಿದ್ಯಾ? ನಿನ್ ಜೀವನ ಕಷ್ಟ ಅಂತ ಗೊತ್ತು, ಆದ್ರೆ ನಾವು ಅದನ್ನ ಬೇರೆ ರೀತಿ ಕಾಂಪನ್ಸೇಟ್ ಮಾಡ್ತೀವಿ. ನಾವು ಕಾಯ್ಲಾ ಫೀಲಿಂಗ್ಸ್ ನ ಇಗ್ನೋರ್ ಮಾಡಕ್ ಆಗೋದಿಲ್ಲ. ಈ ರೂಮ್ ನಿನ್ನ ಹತ್ರನೇ ಇಟ್ಕೋ. ಕೊಡೋಕ್ ಇಷ್ಟ ಇಲ್ಲ ಅಂತಂದ್ರೆ ಶೋ ಆಫ್ ಮಾಡ್ಬೇಡ. ಹೇಗಿದ್ರು ನನಗ್ ಬೇಡ ಇದು. ಇಲ್ಲ, ನಾನ್ ಶೋ ಆಫ್ ಕೊಡ್ತಾ ಇಲ್ಲ. ಎಲ್ಲಾ ರೂಮ್ಸ್ ಡೆಕೋರೇಷನ್ ಸೇಮ್ ಇದೆ. ನಾನ್ ಮೇಲ್ಗಡೆ ರೂಮ್ ಚೂಸ್ ಮಾಡ್ತೀನಿ. ಒಳ್ಳೆ ಜಾಗ ಅದು. ಅಟ್ಲೀಸ್ಟ್ ಶಾಂತವಾಗಿರುತ್ತೆ, ಓದೋದಕ್ಕೆ ಸರಿಯಾಗಿರುತ್ತೆ. ನಮ್ಗೂ ಗೊತ್ತಿಲ್ಲ ನಿಂಗೆ ಯಾವ ತರ ಸ್ಟೈಲ್ ಇಷ್ಟ ಅಂತ. ನೀನ್ ಶಿಫ್ಟ್ ಆಗ್ತೀಯಲ್ವಾ, ಅವಾಗ ನಮ್ಗೆ ಹೇಳ್ಬಿಡು, ನಾವ್ ಆಡ್ ಮಾಡ್ತೀವಿ. ಓಕೆ. ಏಮಾ, ನೀನು ನನ್ನ ಅಮ್ಮ ಅಂತ ಕರಿಬೋದಾ? ಮಾಮ್, ಮಾಮ್, ನೀನ್ ಯಾಕೆ ಅಳ್ತಿದ್ಯಾ? ಮತ್ತೆ ಶುರು ಮಾಡ್ಕೊಂಡ್ಲು. ಇಷ್ಟ್ ಬೇಗ ಯಾಕೆ ರಿಯಾಕ್ಟ್ ಮಾಡ್ದೆ? ಈಗ ಅವರು ನಾನಮ್ಮ ಅಂತ ಕರಿಬೇಕು ಅಂತಿದೆ ಅನ್ಕೊಳ್ತಾರೆ. ಸೂಪರ್. ಫೈನಲಿ ನಾನು ಬೀಜಿಂಗ್ ಅಲ್ಲಿ ಒಂದು ಹೈಸ್ಕೂಲ್ ಅಲ್ಲಿ ಓದ್ಬೋದು. ಈ ಸತಿ ನನ್ನ ಸ್ಕೋರ್ ನ 700 ತಗೊಂಡು ಹೋಗ್ತೀನ ಇಲ್ವಾ ಅಂತ ಗೊತ್ತಿಲ್ಲ. ಅಣ್ಣ, ನೆನ್ನೆ ನಾನು ತಪ್ಪಾಗಿ ನಡ್ಕೊಂಡೆ. ಯಮಾಗೂ ಕೋಪ ಬರಿಸ್ದೆ. ಮತ್ತೆ ಅಪ್ಪ ಹೇಳ್ತಾರೆ ಯಮ ನನ್ ಜೊತೆ ಸ್ಕೂಲಿಗೆ ಬರ್ಬೇಕು ಅಂತ. ನಾನು ಕ್ಷಮೆ ಕೇಳ್ತೀನಿ. ನಿಂದೇನು ತಪ್ಪಿಲ್ಲ. ಸಾರಿ ಏನಕ್ಕೆ ಹೇಳ್ತಿದ್ಯಾ? ನಡಿ, ಅವಳನ್ನ ಬಿಡು. ಬಾಯಿ ಯಾಕೆ ಕಡೆ. ಹೇಳ್ತಾ ಇದೀಯ? ಬರ್ತೀನಿ ಇರು. ಇವ್ರಿಗೆ ತಲೆ ಕೆಟ್ಟಿದ್ಯಾ? ಇವಾಗ ನಾನು ಈ ಪ್ಲೇಸ್ ಅಲ್ಲಿ ಕ್ಯಾಬ್ ಎಲ್ಲಿಂದ ಹುಡುಕ್ಲಿ? ಸ್ಕೂಲಿಗೆ ಲೇಟ್ ಆಗ್ತಿದೆ. ಹಲೋ ಅಪ್ಪ. ಡ್ಯಾಡ್ ಆಕ್ಚುಲಿ ಹ್ಯಾರಿನ ಕಳ್ಸಿದ್ದಾರೆ ಅಂತ ನಂಗೆ ನಂಬೋಕ್ಕಾಗ್ತಿಲ್ಲ. ಇವನು ಕಾಯ್ಲಾಕ್ ಇಷ್ಟ ಆಗಿರೋ ಹುಡ್ಗನೇನಾ? ಆದ್ರೂ ಇವನು ಅವಳನ್ನ ರಿಜೆಕ್ಟ್ ಮಾಡಿದ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಲ ಸಹಾಯ ಬೇಕಾದ್ರೆ ತಪ್ಪದೆ ನನಗೆ ಕಾಲ್ ಮಾಡು. ನೀನು ಸೂ ಫ್ಯಾಮಿಲಿಯ ಡಿಸ್ಟೆಂಟ್ ರಿಲೇಟಿವ್ ಅಲ್ವಾ? ಕಾಯ್ಲಾ ನಿನ್ ಬಗ್ಗೆ ನನಗೆ ಎಲ್ಲದನ್ನು ಹೇಳಿದ್ಲು. ನಿನ್ನ ಬೇಸಿಕ್ಸ್ ಸ್ಟ್ರಾಂಗ್ ಆಗಿಲ್ಲ. ಅಡ್ವಾನ್ಸ್ ಕ್ಲಾಸಸ್ಗಿಂತ ಮುಂಚೆ ಬೇಸಿಕ್ ಕ್ಲಾಸಸ್ ತಗೊಳ್ಳೋದು ಒಳ್ಳೇದು, ನಿನಗೆ ಒಳ್ಳೇದು. ರೆಗ್ಯುಲರ್ ಕ್ಲಾಸ್? ಹೌದು. ನೀನ್ ನನ್ನ ಲೋ ಅಂತ ಅನ್ಕೊಳ್ಬಹುದು, ಆದ್ರೆ ಕಲಿಯೋದ್ರಿಂದ ತಡೆಯೋಕ್ಕಾಗಲ್ಲ. ಅಲ್ಲೆಲ್ರು 700ಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರಾ? ನನ್ನ ಅಲ್ಲಿಗೆ ಹಾಕ್ತಿದಾರಲ್ಲ. ಎಕ್ಸ್ಕ್ಯೂಸ್ ಮೀ, ಅಲ್ಲಿನ ಹೈಯೆಸ್ಟ್ ಸ್ಕೋರ್ ಏನು? 600. ಮತ್ತೆ ಕಾಯ್ಲಾ ಸ್ಕೋರ್ ಏನು? ಅವಳು ಆರ್ಟ್ ಸ್ಟೂಡೆಂಟ್. ಹೆಚ್ಚು ಕಮ್ಮಿ 30ರಿಂದ 40 ಮಾರ್ಕ್ಸ್ ಕಮ್ಮಿ ಇದ್ದಾಳೆ. ಹಾಗಾದ್ರೆ ಅವಳು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಇದ್ದಾಳಾ? ಇಲ್ಲ, ಅವಳು ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಇದ್ದಾಳೆ. ಒಬ್ಳು ಆರ್ಟ್ ಸ್ಟೂಡೆಂಟಿಗೆ ಅದು ಗ್ರೇಟ್ ಸ್ಕೋರ್ ಆಗಿದೆ. ಅಡ್ವಾನ್ಸ್ ಕ್ಲಾಸ್ ಸ್ಟೂಡೆಂಟ್ ಸಮಯದ ಜೊತೆ ಇಂಪ್ರೂವ್ಮೆಂಟ್ ತೋರಿಸ್ತಾರೆ. ನೀನಲ್ಲಿ ಹೋಗೋ ಹಾಗಿಲ್ಲ. ಒಂದ್ ಚಿಕ್ಕ ಸಮಸ್ಯೆ ಅಲ್ವಾ? ಏನು, ರೆಗ್ಯುಲರ್ ಕ್ಲಾಸಸ್ಗೆ ಹೋಗಕ್ ಇಷ್ಟ ಇಲ್ವಾ? ಇಲ್ಲ ಇಲ್ಲ, ನಾನು ಅಲ್ಲಿಗೆ ಹೋಗ್ಬೇಕು. ನಡಿ ನನ್ ಜೊತೆ. ಒಂದ್ ವೇಳೆ ನಾನು ಕಾಯ್ಲಾ ಜೊತೆ ಸೇಮ್ ಕ್ಲಾಸ್ ಅಲ್ಲಿ ಇದ್ದೀನಿ ಅಂದ್ರೆ ನನ್ ಕತೆ ಮುಗೀತು. ಆದ್ರೆ ಇವ್ರ ಹತ್ರ ನನ್ ಹಳೆ ಸ್ಕೂಲ್ ರೆಕಾರ್ಡ್ಸ್ ಇಲ್ವಾ? ಆ ಕಾಯ್ಲಾ ಏನ್ ಹೇಳ್ತಾಳೆ ಎಲ್ರೂ ಅದನ್ನೇ ಕೇಳ್ತಾರಲ್ಲ. ಎಲ್ರೂ ಇಲ್ಲಿ ಅವಳ ಕೈ ಬೊಂಬೆ ತರ ಅನ್ನಿಸ್ತಿದ್ದಾರೆ. ಹುಚ್ಚರು. ಮಿಸ್ ಆನಾ, ನೀವು ಬಿಸಿ ಇದ್ರಾ? ಬಾಯಿಲಿ. ಈಕೆ ಟ್ರಾನ್ಸ್ಫರ್ ಸ್ಟೂಡೆಂಟ್, ನಿಮ್ ಕ್ಲಾಸ್ ಅಲ್ಲಿ ಇರ್ತಾಳೆ. ಸರಿ. ಇವಳ ಬಗ್ಗೆ ಗಮನ ಕೊಡಿ. ಶ್ಯೂರ್. ನೀವು ಹೊರಡಿ ಡೈರೆಕ್ಟರ್. ಕ್ಲಾಸ್ ಶುರು ಆಗ್ತಿದೆ. ಕ್ಲಾಸ್ಗೆ ನೀನ್ ಇಂಟ್ರೊಡಕ್ಷನ್ ಕೊಡು. ಓಕೆ. ಹಲೋ ಎವ್ರಿವನ್, ನನ್ನ ಹೆಸರು ಎಮಾ ಅಂತ. ನಾನು ಸಹಾನೆ ಪ್ರಾವಿನ್ಸ್ ಇಂದ ಬಂದಿದ್ದೀನಿ. ಮುಂದಿನ 6 ತಿಂಗಳು ನಾವು ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕಳಿತೀವಿ ಅನ್ಕೊಂಡಿದೀನಿ. ಶಹನೆ ಪ್ರಾವಿನ್ಸ್ ಯಾವ ಜಾಗ ಇದು? ಇವಳು ಲೋಕಲ್ ಅಲ್ವಲ್ಲ, ಇವಳಿಗೆ ಹೇಗೆ ಅಡ್ಮಿಷನ್ ಸಿಕ್ತು? ಅಲ್ಲಿರೋರ್ಗೆ ಓದೋದಕ್ಕೂ ಗೊತ್ತಿಲ್ಲ. ಮತ್ತಿಲ್ ಬಂದು ಏನ್ ಮಾಡ್ತಾಳೆ ಇವಳು? ಖಂಡಿತ ಡಂಬ್ ಅನ್ಸುತ್ತೆ.
ಎಲ್ಲ ಸುಮ್ನೆ ಇರಿ, ಹೋಗಿ ಕೂತ್ಕೋ. ಹಾ ಈ ಜಾಗ ತುಂಬಾ ಚೆನ್ನಾಗಿದೆ. ಟೀಚರ್ ಹತ್ರ ಮತ್ತೆ ಸೈಲೆಂಟ್ ಆಗಿದೆ, ಯಾರು ತೊಂದ್ರೆ ಕೊಡಲ್ಲ. ಆಲ್ ರೈಟ್ ಎವ್ರಿವನ್, ನಿಮ್ಮ ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ 103 ತೆಗೀರಿ. ಸರಿ, ಫೈನಲಿ ಎಲ್ಲ ಸೆಟಲ್ ಆಯ್ತು. ಈಗ ಶ್ರದ್ಧೆ ಇಟ್ಟು ಓದೋ ಸಮಯ. ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಪುಷ್ ಮಾಡ್ಬೇಕು. ಎಲ್ರೂ ಶಾಂತರಾಗಿ. ಒಂದ್ ವಾರದಲ್ಲಿ ನಮ್ಗೆ ಒಂದು ಮಾಕ್ ಟೆಸ್ಟ್ ಇದೆ. ಸ್ಕೂಲ್ ಇಂದ ತುಂಬಾನೇ ಸೀರಿಯಸ್ ಆಗಿ ತಗೋತಾ ಇದೆ. ಎಲ್ರೂ ಕ್ಲೀನ್ ಆಗಿ ಪ್ರಿಪೇರ್ ಆಗಿ. ಫೈನಲಿ ಎಲ್ಲ ಸರಿಯಾಗಿ ಆಗ್ತಾ ಇದೆ. ಮಾಕ್ ಎಕ್ಸಾಮ್ಸ್ ಬರ್ತಿದೆ. ನಾನೇ ನನ್ ಕೈಯಾರೆ ಮಾಡಿದ್ದು ನಿಮ್ಮಿಬ್ಬರಿಗೋಸ್ಕರ. ಥ್ಯಾಂಕ್ ಯು ಮಾಮ್, ನಾನ್ ತುಂಬಾ ಪ್ರಯತ್ನ ಮಾಡ್ತೀನಿ. ಎಷ್ಟು ನರ್ವಸ್, ಎಷ್ಟು ಎಕ್ಸೈಟೆಡ್, ಎಷ್ಟು ಪಾಂಪ್ಡ್. ನನಗೆ ಗೊತ್ತಿಲ್ಲ ಅದು ಹೇಗಿರುತ್ತೆ ಅಂತ. ನಿಜವಾಗ್ಲೂ ತುಂಬಾ ಕೇಳಿದ್ದೀನಿ ಅದ್ರ ಬಗ್ಗೆ. ನೀನಂತೂ ತುಂಬಾ ನರ್ವಸ್ ಆಗಿದೀಯಾ, ಸರಿ ಅಲ್ವಾ? ಹಾ, ಊರಲ್ಲಿ ಎಜುಕೇಶನ್ ತುಂಬಾನೇ ಹಿಂದೆ ಉಳಿದಿದೆ. ಈ ಕೋರ್ಸ್ ಜೊತೆಗೆ ಹೋಗೋದು ನಿಂಗೆ ತುಂಬಾ ಕಷ್ಟ ಆಗ್ಬೋದು. ಪರವಾಗಿಲ್ಲ ಬಿಡು. ನೀನ್ ಯಾವುದೇ ಕಷ್ಟದಲ್ಲಿ ಸಿಗಾಕೊಂಡ್ರು ಫಸ್ಟ್ ಈಸಿಯಾಗಿರೋ ಪ್ರಶ್ನೆನ ಬೈ ಹಾರ್ಟ್ ಮಾಡು. ನಮ್ ಕಾಯ್ಲಾ ಎಷ್ಟ್ ಥಾಟ್ಫುಲ್ ಆಗಿದ್ದಾಳಲ್ಲ. ಸುಮ್ನೆ ತಿನ್ನು, ಎಕ್ಸಾಮ್ಸ್ ಇಂದು ತುಂಬಾ ಚೆನ್ನಾಗಿ ಹೋಗುತ್ತೆ. ಇನ್ನು ಬೀಜಿಂಗ್ ರೆಸಿಡೆನ್ಸಿ ಕೂಡ ಸಿಕ್ಕಿಲ್ಲ. ಅಲ್ಲಿವರೆಗೂ ಇವ್ರನ್ನೆಲ್ಲ ತಡ್ಕೊಳ್ಬೇಕು. ಅಕ್ಕ, ಇವತ್ ನೀನ್ ನನ್ ಜೊತೆ ಸ್ಕೂಲಿಗೆ ಬರಲ್ವಾ? ಸುಮ್ನೆ ಹ್ಯಾರಿಗೆ ತೊಂದ್ರೆ. ಇವಳಿಗೆ ಗೊತ್ತಾಗ್ಬಿಡ್ತಾ ಅವಳ ಕ್ರಶ್ ನನ್ನ ಸ್ಕೂಲಿಗೆ ಬಿಡಕ್ ಬರ್ತಿದ್ದಾನಂತ? ಜೆಲಸ್ ಆಗಿರ್ಬೇಕು. ಸರಿ ಅಕ್ಕ, ಇವತ್ತು ಮಾಕ್ ಟೆಸ್ಟ್ ಇದೆ. ಇನ್ನು ನೀನು ವೊಕ್ಯಾಬ್ಯುಲರಿ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದನ್ನೇ ಮಾಡ್ತೀಯಾ ನೀನು? ಎಷ್ಟು ದಡ್ಡಿ ಇರ್ಬೇಕು. ನಮ್ ಟೀಚರ್ ಹೇಳ್ತಿರ್ತಾರೆ ಇದು ಸ್ಮಾರ್ಟ್ ಸ್ಟಡಿ ಅಂತ. ಬೀಜಿಂಗ್ ಅಲ್ಲಿ ನನ್ನ ಮೊದಲನೇ ಎಕ್ಸಾಮ್. ಹಾಗಿದ್ಮೇಲೆ ನಾನ್ ಸೀರಿಯಸ್ ಆಗಿ ತಗೊಳ್ಬೇಕಲ್ವಾ? ನಿನ್ ಆಕ್ಟಿಂಗ್ ನ ನಿಲ್ಸು ಸಾಕು. ಅಕಸ್ಮಾತ್ ಫೇಲ್ ಆಯ್ತು ಅಂದ್ರೆ ಅಪ್ಪ ಅಮ್ಮಂಗ್ ಏನ್ ಹೇಳ್ತೀಯಾ? ತುಂಬಾ ದೊಡ್ಡ ಪ್ರಾಬ್ಲಮ್ ಗೆ ಸಿಗಾಕೋತ್ಯಾ. ಅಣ್ಣ, ಅಕ್ಕನ ಹತ್ರ ಈ ತರ ಎಲ್ಲ ಮಾತಾಡ್ಬೇಡ. ಅವಳು ಓದೋದ್ರಲ್ಲಿ ಬೆಸ್ಟ್ ಇಲ್ಲ ಅಂದ್ರು ಅವಳು ಪ್ರಯತ್ನ ಅಂತೂ ಪಡ್ತಾನೆ ಇರ್ತಾಳಲ್ವಾ? ಕಾಯಿಲಾ, ನೀನ್ ತುಂಬಾ ಒಳ್ಳೆ ಹುಡುಗಿ. ಓ ವಾವ್, ಎಷ್ಟು ಒಳ್ಳೆ ಪೇಪರ್ ಸಿಕ್ಕಿದೆ. ನನಗೆಲ್ಲ ಬರುತ್ತೆ. ನೋ ವಂಡರ್ ಇಲ್ಲಿಂದ ಗ್ರಾಜುಯೇಟ್ ಆಗಿದಂತ ನನ್ನ ಫ್ರೆಂಡ್ ಅವ್ನ್ ಯಾವಾಗ್ಲೂ ಹೇಳ್ತಾ ಇದ್ದ ನಾನ್ ತುಂಬಾ ಇಂಟೆಲಿಜೆಂಟ್ ಅಂತ. ಅದಂತೂ ನಿಜ. ಎಕ್ಸಾಮ್ ಅಫಿಷಿಯಲ್ ಇವಾಗ ಶುರು ಆಗುತ್ತೆ. ಈಗ ನಾನ್ ನಿಮ್ಮೆಲ್ರಿಗೂ ತೋರಿಸ್ತೀನಿ ಎಂಡ್ಲೆಸ್ ಪ್ರಾಕ್ಟೀಸ್ ಇಂದ ಟ್ರೈನ್ ಆಗಿರೋಂತ ಒಬ್ಬ ಸ್ಟೂಡೆಂಟ್ ಪವರ್ನ. ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನಾನು ಸಹಾನೆ ಪ್ರಾವಿನ್ಸ್ ಇಂದ ಬಂದಿರೋದು. ಮತ್ತೆ ಯಾವ್ದೇ ಸಹಾಯ ಇಲ್ಲದೆ 650 ಗಿಂತ ಜಾಸ್ತಿ ಸ್ಕೋರ್ ಮಾಡ್ತೀನಿ. ನಾನು ಸಹಾನೆ ಪ್ರಾವಿನ್ಸ್ ನ ಟಾಪ್ ಸ್ಟೂಡೆಂಟ್. ಯಾವುದೇ ಸಹಾಯ ಇಲ್ಲದೆ 650 ಗಿಂತ ಜಾಸ್ತಿ ಸ್ಕೋರ್ ಮಾಡ್ತೀನಿ. ನಾನ್ ಯಾವತ್ತು ಒಂದ್ ದಿನ ಕೂಡ ರಜೆ ತಗೊಂಡಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ದೆ, ರಾತ್ರಿ 1 ಗಂಟೆಗೆ ಮಲಗ್ತಿದ್ದೆ. ಈಗ ಶೈನ್ ಮಾಡೋ ಸಮಯ. ರೆಗ್ಯುಲರ್ ಕ್ಲಾಸ್ ಅಲ್ಲಿ ಇದ್ರು ಇಷ್ಟ ಬೇಗ ಹೇಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾಳೆ? ಫಸ್ಟ್ ಟೈಮ್ ಅಲ್ಲೇನೆ ಪೂರ್ತಿ ಎಕ್ಸಾಮ್ ಫಿನಿಶ್ ಮಾಡ್ಬಿಟ್ಟೆ, ಯಾವುದೇ ಸಮಸ್ಯೆ ಟೆನ್ಷನ್ ಇಲ್ದೆ. ಬೀಚಿಂಗ್ ಎಕ್ಸಾಮ್ಗೋಸ್ಕರ ನಾನು ಸೂ ಫ್ಯಾಮಿಲಿಲಿ ಲೋ ಪ್ರೊಫೈಲ್ ಅಲ್ಲಿ ಇರ್ತೀನಿ. ಟೀಚರ್, ನನ್ ಬರ್ದಾಯ್ತು. ಈ ಎಕ್ಸಾಮ್ ಬರ್ತಿದ್ದು ತುಂಬಾ ಚೆನ್ನಾಗಿತ್ತು. ಅಪ್ಪ, ಕೈಲಾ ಹೇಳ್ತಾ ಇದ್ದಾಳೆ ಅವಳು ಫಸ್ಟ್ ಇಯರ್ ಲೈನ್ ನ ಕ್ರಾಸ್ ಮಾಡ್ತಾಳೆ ಅಂತ. ನೀವು ಅವಳಿಗೆ ಗಿಫ್ಟ್ ಕೊಡ್ಲೇಬೇಕು. ಅಯ್ಯೋ ಅಣ್ಣ, ಸುಮ್ನಿರು. ಕ್ವೆಶ್ಚನ್ ಈ ಸಲ ತುಂಬಾ ಈಸಿಯಾಗೇ ಇತ್ತು. ನಮ್ ಕಾಯಿಲೆ ಅಂತೂ ತುಂಬಾ ಇಂಟೆಲಿಜೆಂಟ್. ತಗೋತೀನಿ. ಚೆನ್ನಾಗಿದೆ, ಟ್ರೈ ಮಾಡಿ. ವಾವ್, ಇಟ್ಸ್ ಅಮೇಜಿಂಗ್. ನಾನು ಇಲ್ಲಿಂದ ಹೊರಡೋ ದಿನ ಎಷ್ಟು ಸಂತೋಷವಾದ ದಿನ ಆಗಿರುತ್ತೆ ನಿಜವಾಗ್ಲೂ. ಮತ್ತೆ ಅಮ್ಮ, ಕ್ವೆಶ್ಚನ್ಸ್ ಹೇಗಿತ್ತು? ನೀನ್ ಎಷ್ಟು ಪ್ರಿವಿಲೇಜ್ಡ್ ಇದೆಯಾ. ಎಷ್ಟೋ ಮಕ್ಳು ಗೌರ್ಮೆಂಟ್ ಏಡ್ ಇಲ್ದೆ ಸ್ಕೂಲಿಗೆ ಹೋಗಕ್ ಆಗೋದೇ ಇಲ್ಲ. ಲೈಫಲ್ಲಿ ಸ್ಟಡಿ ಬಿಟ್ಟು ಬೇರೆ ಎಲ್ಲ ಇರುತ್ತೆ. ನಾನ್ ಸರಿಯಾಗಿ ಹೇಳ್ದೆ ಅಲ್ವಾ? ಈ ಕ್ವೆಶ್ಚನ್ ಹೆಡ್ಫೋನ್ಸ್ ತೆಗಿ. ಫ್ಯಾಮಿಲಿ ಮೀಲ್ಸ್ ಅಲ್ಲಿ ಹೆಡ್ಫೋನ್ಸ್ ಯಾರು ಹಾಕ್ತಾರೆ? ಇದೇನ್ ಬಿಹೇವಿಯರ್ ಇದು? ನನ್ನ ಹತ್ರ ಮಾತಾಡ್ತಿದ್ದೀರಾ ಅಪ್ಪ? ಮಾಕ್ ಎಕ್ಸಾಮ್ ಬಗ್ಗೆ ಕೇಳ್ತಿದ್ರಾ? ಜಾಸ್ತಿ ಕ್ವೆಶ್ಚನ್ಸ್ ಇರ್ಲಿಲ್ಲ, ತುಂಬಾ ಕಷ್ಟ ಆಗ್ಲಿಲ್ಲ, ಚೆನ್ನಾಗೇ ಮಾಡಿದೀನಿ. ಅಮ್ಮ, ನೀನು ಏನ್ ಮಾತಾಡ್ತಾ ಇದೀಯಾ? ಹೌದಾ, ಕಾನ್ಫಿಡೆಂಟ್ ಆಗಿದ್ಯಾ? ಅವಳು ಶಾಹಿ ಪ್ರಾವಿನ್ಸ್ ಇಂದ ಬಂದಿದ್ದಾಳಲ್ವಾ, ಇನ್ನು ಅದಕ್ಕೆ ಸೆಟ್ ಆಗಿಲ್ಲ. ಅವಳೇನೋ ಇಷ್ಟೊಂದು ಕಷ್ಟಪಟ್ಟು ಮಾಕ್ ಎಕ್ಸಾಮ್ ಬರ್ದಿದ್ದಾಳೆ, ಸುಮ್ನೆ ಶೋ ಆಫ್ ಮಾಡ್ತಿದ್ದಾಳೆ. ಇವ್ರೆಲ್ರು ನಿಜವಾಗ್ಲೂ ದಡ್ರಾ? ಇವ್ರ ಹತ್ರ ನನ್ನ ಹಳೆ ರೆಕಾರ್ಡ್ಸ್ ಇಲ್ವಾ?
ತಲೆ ಕೆಟ್ಟಿರೋರು. ಇವ್ರ ಹತ್ರ ನನ್ನ ಇನ್ಫಾರ್ಮೇಶನ್ ಇದೆ, ಆದ್ರೂ ಕೂಡ ನನಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಜವಾಗ್ಲೂ ಇವ್ರಿಗೆ ನನ್ನ ಬಗ್ಗೆ ಚಿಂತೆ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಇವ್ರು ಬೇಡದೇ ಇಲ್ದಿರೋ ಮಾತುಗಳನ್ನ ಕೇಳಿಸ್ಕೊಂಡು ನನಗೆ ಬೇಜಿಂಗ್ನ ಮನೆ ಸಿಗುತ್ತೆ ಅಂತಂದ್ರೆ ಪರವಾಗಿಲ್ಲ. ನಾನು ಊಟ ಮಾಡಾಯ್ತು, ನಾನು ರೂಮಿಗೆ ಹೋಗ್ತಾ ಇದ್ದೀನಿ. ಇಡೀ ದಿನ ಹೋಮ್ ವರ್ಕ್ ಮಾಡೋದ್ರಿಂದ ಏನು ಉಪಯೋಗ? ನೀನ್ ಏನೇ ಮಾಡಿದ್ರು ಕಾಯಿಲಾನ ಸೋಲ್ಸೋದಿಕ್ಕಾಗೋದಿಲ್ಲ. ನಂದು ಊಟ ಆಯ್ತು, ನೀವಿನ್ ಮುಂದುವರಿಸಿ. ಯಾರದು? ಓ, ನೀವಾ? ಮಗಳೇ, ನಿಮಗೇನಾದ್ರೂ ಬೇಕಾ? ಇದು ಕೈಲಾ ಹತ್ರ ಕೂಡ ಒಂದಿದೆ. ಇದನ್ನ ನಿಮ್ಮ ಅಜ್ಜಿ ಎತ್ತಿಟ್ಕೊಂಡಿದ್ರು ನೀನ್ ದೊಡ್ಡೋಳಾದಾಗ. ಇದನ್ನ ನನಗೆ ಕೊಡೋದಕ್ಕೆ ಕಾಯ್ಲಾ ಒಪ್ಕೊಳ್ತಾಳ? ಇದು ಒರಿಜಿನಲ್ ಅಲ್ಲ, ಆದ್ರೆ ಸ್ಟೈಲ್ ಮತ್ತೆ ವೆಯ್ಟ್ ಎಲ್ಲಾನು ಸೇಮ್ ಇದೆ. ನಿಮ್ಮಿಬ್ರು ಅಕ್ಕ ತಂಗಿರ್ಗೆ ಒಂದೊಂದಿದೆ, ಓಕೆನಾ? ಒಬ್ಬ ಗಂಡ್ಸು ಒಂದ್ ಗಿಫ್ಟ್ ಕೊಡ್ತಾನೆ ಅಂದ್ರೆ ಅದ್ರಿಂದ ಏನೋ ಇಂಟೆನ್ಷನ್ ಇರುತ್ತೆ. ತಕ್ಷಣಕ್ಕೆ ಇಷ್ಟೊಂದು ಅಟೆಂಟಿವ್ ಆಗ್ತಿದ್ದಾರೆ ಅಂದ್ರೆ ಏನಾದ್ರೂ ಬೇಕಿರುತ್ತೆ. ಅದರಿಂದ ನನಗೆ ಗಿಲ್ಟಿ ಫೀಲ್ ಮಾಡಿಸ್ತಾರೆ. ಅಂದ ಹಾಗೆ ಇದ್ ನೋಡೋಕ್ ಚೆನ್ನಾಗಿದೆ. ನಿನ್ನ ಲಾಸ್ಟ್ ನೇಮ್ ಇನ್ನೂ ಚೇಂಜ್ ಆಗೋದಿಲ್ಲ. ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ವಾವ್, ನನ್ ಬೇಜಿಂಗ್ ರಿಜಿಸ್ಟ್ರೇಷನ್. ಆದ್ರೆ ನೀನ್ ನನ್ ಮಗಳು, ಈ ಮಾತಂತೂ ಬದಲಾಗಲ್ಲ. ನನಗೆ ಇವ್ರು ಬೇಡದೆ ಇರೋ ಫ್ಯಾಮಿಲಿ ಡ್ರಾಮಾದಲ್ಲಿ ಇನ್ವಾಲ್ವ್ ಆಗಕ್ ಇಷ್ಟ ಇಲ್ಲ. ಲಿನ್ ಅಂತ ಹೆಸರು ನಮ್ಮ ಅಜ್ಜಿ ನನಗಿಟ್ಟಿದ್ದು. ನಾನು ಇದನ್ನ ಚೇಂಜ್ ಮಾಡೋದಿಲ್ಲ. ಆದ್ರೆ ನನ್ ರಿಜಿಸ್ಟ್ರೇಷನ್ ಬಗ್ಗೆ ಏನು ಆಗುತ್ತೆ ಬೀಜಿಂಗ್ ಅಲ್ಲಿ. ಹಾಗಾದ್ರೆ ಎಲ್ಲ ಒಳ್ಳೇದು. ನಾನು ಇವಾಗ ಓದ್ಕೊಳ್ಬೋದಾ? ಈ ಸಮಯದಲ್ಲಿ ಚೆನ್ನಾಗಿ ಓದ್ಬೋದು. ಉಳ್ದಿದ್ದನ್ನ ಆಮೇಲೆ ಮಾತಾಡೋಣ. ಇವಳು ಈ ವಿಷಯದ ಬಗ್ಗೆ ಯಾಕಿಷ್ಟು ಕಾಮ್ ಆಗಿದ್ದಾಳೆ? ನನ್ನ ಅಡ್ಮಿಷನ್ ಬೀಜಿಂಗ್ ಅಲ್ಲಿ ಆಗತ್ತೆ ಅಂತ ನೀವು ನನಗೆ ಗ್ಯಾರಂಟಿ ಕೊಡ್ಬೋದಾ? ಖಂಡಿತ. ನೀನ್ ನನ್ ಮಗಳು, ಬೇರೆ ಎಲ್ಲ ಹೋಗ್ತೀಯಾ? ಇವ್ರ ಫ್ಯಾಮಿಲಿ ಇಷ್ಟೊಂದು ನಾಟಕ ಆಡುತ್ತೆ ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ. ಅದು ಒಂದು ಫೇಕ್ ಫ್ಯಾಮಿಲಿ ತರ. ಹಾಗಾದ್ರೆ ನಂಗೆ ಮಾತು ಕೊಟ್ಟು ಇದನ್ನ ಓದಿ. ನಾನೇನಾದ್ರೂ ಈ ಪ್ರಾಮಿಸ್ ನ ಬ್ರೇಕ್ ಮಾಡಿದ್ರೆ ಕಂಪ್ನಿ ಬ್ಯಾಂಕ್ರಪ್ಟ್ ಆಗುತ್ತೆ, ಮತ್ತೆ ಫ್ಯಾಮಿಲಿ ಹೊಡೆದೋಗುತ್ತೆ. ಸರಿ ಸರಿ ನಡೀರಿ. ಹಾಗಾದ್ರೆ ನಾನು ಓದ್ಕೊಳ್ಬೇಕು. ಹೋಗಿ ನಾವ್ ಆಮೇಲೆ ಮಾತಾಡೋಣ. ಹೋಗಿ ನಾನು ರೆಸ್ಟ್ ಮಾಡ್ಬೇಕು. ಬಾಯ್ ಬಾಯ್ ಬಾಯ್. ನಾನು ಹೇಳೋದು ಕೇಳು. ಫೈನಲಿ ನನಗೆ ಬೀಜಿಂಗ್ ರಿಜಿಸ್ಟ್ರೇಷನ್ ಸಿಕ್ಬಿಡುತ್ತೆ. ಬೀಜಿಂಗ್ ಎಕ್ಸಾಮ್ಸ್ ನನ್ ಕನ್ಸುಗಳೆಲ್ಲ ನನ್ಸಾಗ್ಬಿಡುತ್ತೆ. ಒಂದ್ ಸೆಕೆಂಡ್ ತಡಿ. ಈ ಹುಡುಗಿ ರಿಜಿಸ್ಟ್ರೇಷನ್ ಮೇಲೆ ಯಾಕೆ ಇಷ್ಟು ಫೋಕಸ್ ಮಾಡ್ತಿದ್ದಾಳೆ? ಅದ್ರಲ್ಲೂ ಸ್ವಲ್ಪನೂ ಕೋಪ ಮಾಡ್ಕೋತಿಲ್ಲ. ಹೀಗಾಗ್ಬಾರ್ದು. ಅವಳಿಗೆ ನಮ್ ಬಗ್ಗೆ ಕರುಣೆ ಇಲ್ವಾ ಹೇಗೆ? ಏನಾಯ್ತು ಅಪ್ಪ? ನಾನು ಈಗ ತಾನೇ ಎಮ್ಮಾಗೆ ಹೇಳ್ದೆ, ಅವಳು ಸರ್ನೇಮ್ ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂತ. ಮತ್ತೆ ಫ್ಯಾಮಿಲಿ ಮೀಟಿಂಗ್ ಆಗೋವರೆಗೂ ಮತ್ತೆ ಅವಳು ಅದನ್ನ ಶಾಂತವಾಗಿ ಕೇಳಿಸ್ಕೊತಿದ್ಲು. ಅವಳು ಹುಟ್ಟಿದಾಗ ಅವಳ ಮೇಲೆ ನನಗೆ ತುಂಬಾ ಅಪಾರವಾದ ನಂಬಿಕೆನೇ ಇತ್ತು. ನಾನು ಅವಳ ಹತ್ರ ತಪ್ಪಾಗಿ ನಡ್ಕೋತಿದ್ದೀನ ಹೇಗೆ? ಟೆನ್ಷನ್ ಮಾಡ್ಕೋಬೇಡಿ ಡ್ಯಾಡ್. ಅವಳ ಏಜಿನ ಹುಡುಗಿರು ತುಂಬಾ ಪ್ರೌಡ್ ಇರ್ತಾರೆ, ಮತ್ತೆ ಶೋ ಆಫ್ ಮಾಡಕ್ ಇಷ್ಟ ಪಡ್ತಾರೆ. ತುಂಬಾ ಕೂಲ್ ಅಂತ ತೋರ್ಸಕ್ ಪ್ರಯತ್ನ ಪಡ್ತಾರೆ ಈ ಹುಡುಗಿರು. ಡ್ಯಾಡ್, ನಾವು ಅವಳಿಗೆ ಒಳ್ಳೇದೇನೆ ಮಾಡಿದೀವಿ. ಅವಳು ಕನ್ಸಲ್ಲಿ ಕಾಣ್ದೇ ಇರುವಂತ ಬದುಕನ್ನ ಅವಳಿಗೆ ರೂಪಿಸ್ಕೊಟ್ಟಿದೀವಿ. ಅವಳದಲ್ದೇ ಇರೋದು ಅವಳಿಗೆ ಯಾವತ್ತೂ ಸಿಗೋದಿಲ್ಲ. ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ನನಗೆ ಅನಿಸ್ತಿದೆ ಅವಳಿಗೆ ನಮ್ ಜೊತೆ ಇರೋದಕ್ಕೆ ಖಂಡಿತ ಇಷ್ಟ ಇಲ್ಲ. ನನಗೆ ಹೇಗೆ ಅನಿಸ್ತಿದೆ ಅಂದ್ರೆ ಅವಳು ಯಾವ್ದೇ ಕ್ಷಣದಲ್ಲಿ ಬೇಕಾದ್ರೂ ಹೋಗ್ಬೋದು. ಇಲ್ಲ ಅಪ್ಪ, ಎಮ್ಮ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ. ಹಾಗೆ ಅವಳ ಹತ್ರ ಯಾವ್ದೇ ಸ್ಪೆಷಲ್ ಸ್ಕಿಲ್ಸ್ ಕೂಡ ಇಲ್ಲ. ಅವಳು ಹೋಗೋದಿಲ್ಲ. ಅಯ್ಯೋ ಡ್ಯಾಡ್, ನನಗನ್ಸುತ್ತೆ ಅಕ್ಕಂಗೆ ಹೊಸ ಜಾಗ ಸೆಟ್ ಆಗಲ್ಲ ಅಂತ. ತೊಂದ್ರೆ ಇಲ್ಲ ಬಿಡಿ, ನಾನಂತೂ ಅವಳ ಜೊತೆ ತುಂಬಾನೇ ಚೆನ್ನಾಗಿರ್ತೀನಿ. ನಿಮ್ಗಂತೂ ಟೆನ್ಷನೇ ಕೊಡಲ್ಲ. ಅಯ್ಯೋ ನನ್ ಕಂದ. ಕೇಳಿ ಡ್ಯಾಡ್, ನಾನ್ ನಾಳೆ ಸ್ಕೂಲ್ಗೆ ಹೋಗ್ಬೇಕು. ನಾನು ಇವಾಗ ಹೋಗಿ ಮಲ್ಕೋತೀನಿ. ಹಾ ಸರಿ, ಹೋಗಿ ಎಲ್ಲ ಹೋಗಿ ಮಲ್ಕೊಳ್ಳಿ. ಹಾ. ಹೆಸರು ಎಮ್ಮಾ, ಜೆಂಡರ್ ಫೀಮೇಲ್, ಅಡ್ರೆಸ್ ಬೀಜಿಂಗ್ ಸಿಟಿ. ಇದು ಬೀಜಿಂಗ್ ಸಿಟಿ. ಕೊನೆಗೂ ಫೈನಲಿ. ಸರಿ ಸರಿ ಸಾಕು, ತುಂಬಾ ಲೇಟ್ ಆಗಿದೆ. ಬೇಗ ಮಲ್ಕೋಬೇಕು. ನಾಳೆ ಬೆಳಿಗ್ಗೆ ಓದ್ಬೇಕು. ಫ್ಯೂಚರ್ ಎಷ್ಟು ಚೆನ್ನಾಗ್ ಅನ್ಸ್ತಿದೆ. ನನಗ್ ನಿದ್ದೆನೆ ಬರ್ತಿಲ್ಲ.
ಲೈಟ್ ಆಫ್ ಮಾಡೋದ್ ಮರ್ತೆ ಹೋಗಿದ್ದೆ. ಲೈಟ್ ಆಫ್ ಮಾಡಿದ್ಮೇಲೂ ಫ್ಯೂಚರ್ ಹೊಳಿತಾ ಇದೆ. ಓ ನೀನಾ, ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ಯಾ? ನಾವು ಈಗಷ್ಟೇ ಈವ್ನಿಂಗ್ ಸ್ಟಡಿನ ಕಂಪ್ಲೀಟ್ ಮಾಡಿದೀವಿ. ನಾವ್ ಇವಾಗ ತಾನೇ ನಮ್ ಕೋರ್ಸ್ ಎಲ್ಲ ಮುಗಿಸಿದೀವಿ. ನಿಂಗೆ ಅಲ್ಲಿ ಎಲ್ಲ ಓಕೆ ಅಲ್ವಾ? ಹೇಳು. ಎಮ್ಮ, ಎಲ್ರು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ, ನಿನ್ನ ತುಂಬಾ ನೆನಪು ಮಾಡ್ಕೋತಾ ಇದಾರೆ. ನಾವೆಲ್ರು ನಿಮ್ ಸಿಟಿಗೆ ಟ್ರಿಪ್ ಬರ್ತಾ ಇದೀವಿ. ನಿನ್ ನೆನ್ಪು ನಮ್ಮೆಲ್ಲಾರ್ಗೂ ಬರ್ತಾ ಇದೆ. ಇಷ್ಟೊಂದು ಇಮೋಷನಲ್ ಆಗ್ಬೇಡಿ. ನನಗೂ ನೀವೆಲ್ಲ ತುಂಬಾ ನೆನಪಾಗ್ತೀರಾ. ನೀವ್ ನನಗೆ ಎಕ್ಸಾಮ್ಗೋಸ್ಕರ ಮತ್ತೆ ಟ್ರ್ಯಾಕ್ ಮಾಡಕ್ ನೋಡ್ತಿಲ್ಲ ತಾನೆ? ನೋಡಿದ್ರ ನಿಮ್ಮನ್ನೆಲ್ಲ? ನೀನಿದೆಯಲ್ಲ, ನೀವ್ ಇಲ್ಲಿಗ್ ಬರ್ತೀರಾ ಅಲ್ಲ, ಆಗ ನಾನ್ ನಿಮ್ಗೆಲ್ಲ ಟ್ರೀಟ್ ಕೊಡ್ತೀನಿ. ಅಟ್ಲೀಸ್ಟ್ ನಾನ್ ನಿಮ್ಗೋಸ್ಕರ ಅಷ್ಟಾದ್ರೂ ಮಾಡಕ್ಕಾಗತ್ತೆ. ಟೀಚರ್ಸ್ ಬರ್ತಾ ಇದಾರೆ. ಸರಿ ಹುಷಾರಾಗಿರು, ನಾವು ಲೈಟ್ ಆಫ್ ಮಾಡ್ತಾ ಇದೀವಿ. ಸರಿ, ಬಾಯ್ ಬಾಯ್. ಇವ್ರೆಷ್ಟು ಪಾಪ, ಇವ್ರಿಗೆ ಗೊತ್ತೂ ಇಲ್ಲ ಈ ಸಿಟಿ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈಗ ನನ್ನ ಹತ್ರ ವಿಲಾ ಇದೆ, ಇಷ್ಟು ಒಳ್ಳೆ ಲೈಫ್ ಜೀವಿಸ್ತಿದ್ದೀನಿ. ಫ್ಯೂಚರ್ ಎಷ್ಟು ಚೆನ್ನಾಗಿದೆ ನಂದು. ನಾನು ನಿಜವಾಗ್ಲೂ ಪ್ರಾವಿನ್ಸ್ ವಾಪಸ್ ಹೋಗಕ್ ಇಷ್ಟಪಡಲ್ಲ. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ನನ್ನನ್ನು ಇಷ್ಟಪಡೋರು ಯಾರು ಇಲ್ಲ. ಪ್ರತಿದಿನ ನನ್ನ ಕೆಟ್ಟದಾಗ ನೋಡ್ಕೋತಾರೆ. ನನಗ್ ಹೇಗ್ ಚೆನ್ನಾಗ್ ಅನ್ಸ್ಬೇಕು? ಇಲ್ಲ, ನಾನ್ ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತಿದ್ದೀನಿ? ಸೂ ಫ್ಯಾಮಿಲಿ ನನಗೆ ಇಷ್ಟಪಡ್ಲಿಲ್ಲ ಅಂದ್ರೆ ಏನಾಯ್ತು? ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಿಜವಾದ ಪ್ರೀತಿ ಅನ್ನೋದೇ ಇರಲ್ಲ, ಎಲ್ಲ ಬರೀ ಸುಳ್ಳು. ನನಗೇನು ಅನ್ಸಲ್ಲ ಸೂ ಫ್ಯಾಮಿಲಿ ಸುಳ್ಳು ಪ್ರೀತಿಯಿಂದ ಮತ್ತೆ ತೋರ್ಪಡಿಕೆಯಿಂದ. ಸರಿ ಸರಿ ಸಾಕು. ಏನಾದ್ರೂ ಪ್ರಾಕ್ಟೀಸ್ ಟೆಸ್ಟ್ ಮಾಡ್ಕೊಂಡು ಸಮಾಧಾನ ಮಾಡ್ಕೋತೀನಿ. ರಿಸಲ್ಟ್ಸ್ ಬರ್ಬೇಕಿತ್ತಲ್ಲ, ಇನ್ನೂ ಯಾಕೆ ಅಪ್ಡೇಟ್ ಬಂದಿಲ್ಲ? ನೀನ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಬಹುಶಃ ಈ ಸಲ ನಿನ್ ಮ್ಯಾಥ್ಸ್ ಎಕ್ಸಾಮ್ ಕ್ಲಿಯರ್ ಆಗ್ಬೋದು. ಈ ಸಲ ನನ್ಗೆ 500 to 600 ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೆ ಖಂಡಿತ ಈ ಸಲ ಟೀಚರ್ ನನ್ ಪೇರೆಂಟ್ಸ್ ನ ಕರೀತಾರೆ. ಆ ಹುಡುಗಿ ತುಂಬಾನೇ ಡಿಫ್ರೆಂಟ್ ಅನ್ಸ್ತಿದೆ. ಅವಳು ಇಲ್ಲಿಗೆ ಬಂದಾಗ್ಲಿಂದ ನೋಡ್ತಾ ಇದೀನಿ, ಬ್ರೇಕೇ ತಗೋತಾ ಇಲ್ಲ. ಯಾವಾಗ್ಲೂ ಓದ್ತಾನೆ ಇರ್ತಾಳೆ. ಏ ಹುಡುಗಿ, ನೀನ್ ಯಾವಾಗ್ಲೂ ಇಷ್ಟು ಓದ್ತಾನೆ ಇರ್ತೀಯಾ? ಹೇಳು, ಎಷ್ಟ್ ಪಾಯಿಂಟ್ ತಗೊಂಡ್ಬರ್ತೀಯಾ? ಒಂದ್ ವೇಳೆ ಇವಳು ಫೇಲ್ ಆದ್ರೆ ಎಷ್ಟ್ ಫನಿ ಆಗಿರುತ್ತೆ ಅಲ್ವಾ? ನಾನು ನನ್ನ ಸ್ಕೋರ್ಸ್ ನ ಕೌಂಟ್ ಮಾಡ್ತಾ ಇದ್ದೆ. 690 ಇಲ್ಲ ಅದಕ್ಕಿಂತ ಜಾಸ್ತಿ ಬರುತ್ತೆ. ಆದ್ರೆ ಲಾಸ್ಟ್ ಮ್ಯಾಥ್ ಪ್ರಾಬ್ಲಮ್ ಇಂದ ಸ್ವಲ್ಪ ಕನ್ಫ್ಯೂಷನ್ ಇದೆ. ಒಂದ್ ವೇಳೆ ಅದ್ ಸರಿ ಇತ್ತು ಅಂದ್ರೆ ಪಕ್ಕ ಅದು 700ಗಿಂತ ಜಾಸ್ತಿ ಬರುತ್ತೆ. ಕೇಳಿಸ್ತಾ ಅವಳು ಏನ್ ಹೇಳಿದ್ಲಂತ? ಅವಳು 690 ಪಾಯಿಂಟ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾಳೆ. ಒಂದ್ ವೇಳೆ ಇವಳಿಗೆ 700 ಪಾಯಿಂಟ್ ಮೇಲ್ ಬಂದ್ರೆ? ನೀನ್ ಇಷ್ಟೊಂದು ಇಂಟೆಲಿಜೆಂಟ್ ಆದ್ರೆ ಅಡ್ವಾನ್ಸ್ ಕ್ಲಾಸ್ ಯಾಕೆ ಹೋಗಿಲ್ಲ? ನಮ್ಗಳ ಜೊತೆ ಈ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಯಾಕಿದ್ಯಾ? ಏನಾದ್ರೂ ಮಾಡ್ಕೊಳ್ಳಿ. ರಿಸಲ್ಟ್ ಬಂತು. ಏನೋ ಬೋರ್ಡ್ ಮೇಲೆ ಬರ್ದಿದ್ದಾರೆ, ಬೇಗ ಬನ್ನಿ. ಬಾ 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 ಬಾ, ಬೇಗ ನೋಡೋಣ. ಏ ಟಾಪ್ ಸ್ಟೂಡೆಂಟ್, ನಿನ್ ಟಾಪ್ ಸ್ಕೋರ್ ನ ಚೆಕ್ ಮಾಡಕ್ ಹೋಗಲ್ವಾ? ನಾನ್ ವೇಟ್ ಮಾಡ್ತೀನಿ. ಜನ ಕಡಿಮೆ ಆದ್ಮೇಲೆ ನೋಡಕ್ ಹೋಗ್ತೀನಿ. ಪಾಪ ಹೆದ್ರಿದಾಳೆ ಅನ್ಸತ್ತೆ. ಬನ್ನಿ ಬನ್ನಿ, ನಾವೇ ನೋಡೋಣ. ಅವಳು ಹೇಳಿದ್ದು ನಿಜನಾ ಸುಳ್ಳು ಅಂತ ಗೊತ್ತಾಗ್ಬೇಕು. ನಡೀರಿ. ಈ ರೆಗ್ಯುಲರ್ ಕ್ಲಾಸಸ್ ನ ಹುಡುಗಿರೆಲ್ಲ ಇಷ್ಟು ದಡ್ರಿರ್ತಾರ? ಇವ್ರ ತಲೆನ ಮ್ಯೂಸಿಯಂ ಅಲ್ಲಿ ಇಟ್ರು ಕೆಲ್ಸಕ್ ಬರಲ್ಲ ಅನ್ಸತ್ತೆ. ಏನೋ ಒಂದು. ನಿಮ್ಗೆ ಏನಾದ್ರೂ ಬೇಕಾ? 719. ಯಮ್ಮ, ನೀನು 719 ಸ್ಕೋರ್ ಮಾಡಿದ್ಯಾ? ವಾ. ನನಗಿದ್ ಮುಂಚೆನೆ ಗೊತ್ತಿತ್ತು. ನಿಮಗ್ ಶಾಕ್ ಆಯ್ತಾ? ನಂಬಕ್ಕೆ ಆಗ್ತಿಲ್ಲ. ನೀನ್ ಸೂಪರ್ ಆಗಿ ಮಾಡ್ಬಿಟ್ಟೆ. ನಿನ್ ಸ್ಕೋರ್ 719. ಎಮ್ಮ, you're a genius. ನಿನ್ ಮೇಲೆ ನಂಬಿಕೆ ಇರ್ಲಿಲ್ಲ. ನನ್ನಿಂದ ತಪ್ಪಾಯ್ತು. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡು. ನನಗೇನಷ್ಟು ಅನ್ಸಿಲ್ಲ ಬಿಡು. ಇಲ್ಲ 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 ಅಂದ್ರೆ ಇದೆಲ್ಲ ಬಿಟ್ಬಿಡು ಹೋಗ್ಲಿ. ನೀನಂತೂ ನಿಜವಾಗ್ಲೂ ಜೀನಿಯಸ್. ನಿನಗ್ ಗೊತ್ತಾ, ಮುಂಚೆ ಇದ್ದೆ ಟಾಪ್ ಅನ್ನ ನೀನು 40 ಪಾಯಿಂಟ್ಸ್ ಅಲ್ಲಿ ಸೋಲ್ಸಿದ್ಯಾ. ಈಗ ನಮ್ ರೆಗ್ಯುಲರ್ ಕ್ಲಾಸ್ ನ ಯಾರು ಕೀಳಾಗ್ ನೋಡಲ್ಲ. ಇವಾಗ ಟಾಪ್ ಸ್ಟೂಡೆಂಟ್ ನಮ್ ಕ್ಲಾಸ್ ಇಂದ. ಬಹುಶಃ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲೂ ನೀನೇ ಟಾಪ್ ಮಾಡ್ಬೋದು. ಕಾಲೇಜ್ ಎಕ್ಸಾಮ್ ಟಾಪರ್ ಕೂಡ ನಮ್ ಕ್ಲಾಸ್ ಇಂದಾನೇ ಆಗಿರ್ತಾಳೆ. ನಾನು ಇಷ್ಟು ಚೆನ್ನಾಗಿ ಎಕ್ಸಾಮ್ ಮಾಡ್ಬಾರ್ದಿತ್ತಾ? ನೆಕ್ಸ್ಟ್ ಟೈಮ್ ನಾನು ಸ್ವಲ್ಪ ಕೆಟ್ಟದಾಗ ಮಾಡ್ಬೇಕು ಅನ್ಸುತ್ತೆ. ಇದೆಲ್ಲ ಏನ್ ನಡೀತಾ ಇದೆ? ಬೆಲ್ ಕೇಳಿಸ್ಕೊಳ್ಳಿಲ್ವಾ? ನಿಮ್ ಜಾಗಕ್ಕೆ ಹೋಗಿ. ಡೈರೆಕ್ಟರ್ ಬನ್ನಿ. ಸ್ಕೂಲ್ ನಿನಗೆ ಹೇಗೆ ಅನ್ನಿಸ್ತಾ ಇದೆ? ನನಗ್ ಪರವಾಗಿಲ್ಲ ಅನ್ನಿಸ್ತಿದೆ.
ನೀನ್ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಇರೋದಿಕ್ಕೆ ಇನ್ನ ಯೂಸ್ ಟು ಆಗಿಲ್ವಾ? ನಿನ್ನ ಅಡ್ವಾನ್ಸ್ ಕ್ಲಾಸಸ್ ಹಾಕ್ಬೇಕು ಅಂತ ನೀನ್ ಅನ್ಕೋತಾ ಇಲ್ವಾ? ಪರವಾಗಿಲ್ಲ ಡೈರೆಕ್ಟರ್, ನೀವ್ ಹೇಳಿದ್ರಿ ಅಲ್ವಾ ಅಲ್ಲಿ ಹೈ ಕ್ಲಾಸ್ ಜನ ಬರ್ತಾರಂತ. ನಾನು ಅಲ್ಲಿ ಫಿಟ್ ಆಗೋಕ್ಕಾಗಲ್ಲ. ನನಗೆ ಇಲ್ಲಿನ ಎನ್ವೈರನ್ಮೆಂಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನನಗಿಲ್ಲೇ ಚೆನ್ನಾಗ್ ಅನ್ಸುತ್ತೆ. ಆದ್ರೆ ನಿಮಗೆ ಇನ್ನೇನಾದ್ರೂ ಬೇಕಾ? ಕ್ಲಾಸ್ ಸ್ಟಾರ್ಟ್ ಆಗೋಯ್ತು. ಎಲ್ಲಾ ಸ್ಟೂಡೆಂಟ್ಸ್ ನ ಲರ್ನಿಂಗ್ ಟೈಮ್ ಹೋಗ್ತಾ ಇದೆ. ಸರಿ, ಹಾಗಾದ್ರೆ ನೀನು ಕ್ಲಾಸಸ್ ಮೇಲೆ ಪೂರ್ತಿ ಫೋಕಸ್ ಮಾಡು. ಕೈಲಾ, ಮಾರ್ಕ್ಸ್ ಎಷ್ಟು ಬಂದಿದೆ? ನೀನ್ ಹೋಗು, ನಾನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 540. ನೀನು ಬೆಂಚ್ ಮಾರ್ಕ್ ನ 3 ಪಾಯಿಂಟ್ ಇಂದ ಬೀಟ್ ಮಾಡಿದ್ಯಾ? ನಿಜವಾಗ್ಲೂ? ನಾನ್ ನಿನ್ಗೆ ಹೇಳ್ದೆ ಅಲ್ವಾ ಈ ಸಲ ಕ್ವಶನ್ಸ್ ತುಂಬಾ ಈಸಿ ಇತ್ತು ಅಂತ. ನಿನ್ ಗೊತ್ತಾ ಈ ಸಲ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಯಾರು ಅಂತ? ಆ ಹೊಸ ಟ್ರಾನ್ಸ್ಫರ್ ಎಮಾಲಿನ್. ಅವಳು 719 ಸ್ಕೋರ್ ಮಾಡಿದಾಳೆ. ಜಹಾನ ರೀಜನ್ ಇಂದ ಬಂದಿದ್ದಾಳೆ. ಏನು? ಯಮ್ಮ 719 ಸ್ಕೋರ್ ಮಾಡಿದಳ? ಹಾ, ಅವಳು ಇಷ್ಟೊಂದು ಬುದ್ಧಿವಂತೆನಾ? ಒಂದ್ ವೇಳೆ ನನ್ನ ಪೇರೆಂಟ್ಸ್ಗೆ ಏನಾದ್ರೂ ಗೊತ್ತಾದ್ರೆ ಅವಳಿಗೆ ತುಂಬಾ ಟೆನ್ಷನ್ ಕೊಡ್ತಾರೆ. ಇಲ್ಲ, ಆ ಥರ ಆಗೋದಕ್ಕೆ ನಾನಂತೂ ಬಿಡಲ್ಲ. ಮಾಮ್, ಬಂದ್ಯಾ ನನ್ ಮಗಳೇ? ಅಂದ ಹಾಗೆ ಇವತ್ ರಿಸಲ್ಟ್ ಬಂದಿರ್ಬೇಕಲ್ವಾ? ಹಾ, ಬಂದಿದೆ. ಏಮಾ, ನಿನ್ನ ಫಸ್ಟ್ ಎಕ್ಸಾಮ್ ಟೆಸ್ಟ್ ಹೇಗಿತ್ತು? ಮಾಮ್, ನೀವಿವತ್ ಕೈಯಾರೆ ಮಾಡಿರೋ ಅಡ್ಗೆನ ನಾನು ತಿನ್ಬೇಕು ಅನಿಸ್ತದೆ. ನಡೀರಿ, ಮಾಡ್ಕೊಡಿ. ಮಾಮ್, ನಾನ್ ನೋಡ್ತೀನಿ. ಹಲೋ. ಹಾ, ನಾನು ಹೇಳ್ತೀನಿ. ಬಾಯ್ ಬಾಯ್. ಪುಟ್ಟ, ಫೋನಲ್ಲಿ ಯಾರು? ಪ್ರಿನ್ಸಿಪಲ್. ಅವ್ರು ಹೇಳಿದ್ರು ಕೈಲಾ ಈ ಸಲ ಬೆಂಚ್ ಮಾರ್ಕ್ನು ಹಿಂದೆ ಹಾಕಿದ್ಲು ಅಂತ, 3 ಪಾಯಿಂಟ್ಸ್ ಇಂದ. ನಿಜನಾ? ಹಾ. ನನ್ ಮಗಳು ಅಮೇಜಿಂಗ್ ಆಗಿದ್ದಾಳೆ. ನಿಂಗೋಸ್ಕರ ನಾನು ಸ್ಪೆಷಲ್ ಡಿಶ್ ಗಳನ್ನ ಮಾಡ್ತೀನಿ. ಸರಿ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಓಕೆ. ಇವಳಿಗಾಗಿ ನಾನು ಇವತ್ತು ನನ್ನ ಕೈಯಾರೆ ಅಡಿಗೆ ಮಾಡಿದ್ದೀನಿ. ಇವಳಿಗೋಸ್ಕರ ಸ್ವಲ್ಪ ಡಿಶಸ್ ಆಡ್ ಮಾಡಿದ್ದೀನಿ. ಬನ್ನಿ ಎಲ್ರು ಜೊತೆಲಿ ಟೋಸ್ಟ್ ಮಾಡೋಣ. ಕೈಲಾ ಸ್ಮಾರ್ಟ್ ಮತ್ತೆ ಹಾರ್ಡ್ ವರ್ಕಿಂಗ್. ಅವಳಿಗೆ ಒಳ್ಳೆ ಗ್ರೇಡ್ಸ್ ಬರುತ್ತೆ ಅಂತ ಗೊತ್ತು. ಸರಿಯಾಗಿ ಹೇಳ್ದೆ. ನಮ್ ಕಾಯಿಲಾ ಎಲ್ರಿಗಿಂತ ಬೆಸ್ಟ್. ಕೈಲಾ, ಹೇಳು ನಿನಗೇನ್ ಗಿಫ್ಟ್ ಬೇಕು? ನಿನಗಿಷ್ಟ ಆಗಿದ್ದು? ಹಾಗಾದ್ರೆ ಈ ಸೀಸನ್ ನ ಬೆಸ್ಟ್ ಡಿಸೈನರ್ ಬ್ಯಾಗ್ ಹೇಗಿರುತ್ತೆ? ಓಕೆ, ತಗೊಳ್ಳೋಣ. ಅಂದಾಗೆ ಎಮ್ ಐ ಎಕ್ಸಾಮ್ಸ್ ಹೇಗಾಯ್ತು? ಎಮ್ ಐ ಎಲ್ಲಿ? ಅವಳು ಯಾಕೆ ಇನ್ನೂ ಡಿನ್ನರ್ಗೆ ಬಂದಿಲ್ಲ? ಯಾಕಂದ್ರೆ ಸ್ಕೋರ್ ಚೆನ್ನಾಗ್ ಬಂದಿಲ್ಲ, ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಮಾಮ್, ಡ್ಯಾಡ್, ಅಣ್ಣ, ಪ್ಲೀಸ್ ಅವಳ ಗ್ರೇಡ್ಸ್ ಬಗ್ಗೆ ಅವಳ ಹತ್ರ ಕೇಳಕ್ ಹೋಗ್ಬೇಡಿ, ಓಕೆ? ಆಮಾ ಹಳ್ಳಿಯಿಂದ ಬಂದಿದ್ದಾಳೆ, ಸ್ವಲ್ಪ ವೀಕ್ ಇದ್ದಾಳೆ, ಅದಕ್ಕೆ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾಳೆ. ಇದೆಲ್ಲ ನಂದೇ ತಪ್ಪು. ನಾನು ಅವಳಿಗೆ ಹೆಲ್ಪ್ ಮಾಡ್ಲಿಲ್ಲ. ನಾನು ಅವಳಿಗೆ ಹೇಳ್ಕೊಡ್ಬೇಕಿತ್ತು. ಕಾಯಿಲಾ, ನೀನ್ ತುಂಬಾ ಒಳ್ಳೆ ಹುಡುಗಿ. ಅಲ್ಲಿ ಆ ಯಮಾನ ನೋಡು, ಸ್ವಲ್ಪ ಮ್ಯಾನರ್ಸು ಇಲ್ಲ. ಅವಳು ಊಟ ಮಾಡೋದಿಕ್ಕೆ ಕೆಳಗ್ ಕೂಡ ಬರ್ತಾ ಇಲ್ಲ. ಅಣ್ಣ, ಹಾಗೆ ಹೇಳ್ಬೇಡಿ. ಅವಳು ನಿಜವಾಗ್ಲೂ ತುಂಬಾ ಬೇಜಾರಾಗಿದ್ದಾಳೆ. ನಾನು ಹೋಗಿ ಅವಳನ್ನ ಊಟ ಕರ್ಕೊಂಡ್ ಬರ್ತೀನಿ. ಇವ್ರಿಗೆಲ್ಲ ಏನಾದ್ರೂ ಅವಳು 700 ಮೇಲೆ ಸ್ಕೋರ್ ಮಾಡಿದಾಳೆ ಅಂತ ಗೊತ್ತಾದ್ರೆ ನನಗೇನೆಲ್ಲ ಸಿಗ್ತಾ ಇದೆಯೋ ಅದು ಅವಳಿಗೆ ಸಿಗುತ್ತೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಕ್ಕ, ಕೆಳಗ್ ಬಂದು ಊಟ ಮಾಡು. ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಓಹ್, ಓಕೆ. ನಡಿ, ಡಿನ್ನರ್ ಮಾಡೋಣ. ನಿನ್ನ ನೀನು ಸ್ಮಾರ್ಟ್ ಅನ್ಕೊಂಡಿದ್ಯಾ ಅಲ್ವಾ? ವಾವ್, ನೀನ್ ವಿಲನ್ ರೋಲ್ ಪ್ಲೇ ಮಾಡ್ತಿದ್ಯಾ? ನಿನ್ ಡಬಲ್ ಫೇಸ್ ತಾನೆ? ಏನು ವಿಷಯ ಇಲ್ಲ ಅಂದ್ಮೇಲೆ ನಾಟಕ ಯಾಕೆ ಆಡ್ತಿದ್ಯಾ? ಏನ್ ಮಾತಾಡ್ತಾ ಇದೀಯ ನೀನು? 719 ಪಾಯಿಂಟ್ಸ್. ನೀನಂತೂ ನಿಜವಾಗ್ಲೂ ಬುದ್ಧಿವಂತೆ ಆಗ್ಬಿಟ್ಟೆ. ಥ್ಯಾಂಕ್ಸ್. ಈ ಪ್ರಾಕ್ಟೀಸ್ ಎಕ್ಸಾಮ್ ನಿಂದ ನಾನು ಇನ್ನೂ ಜಾಸ್ತಿ ಕಷ್ಟಪಡ್ತೀನಿ. ನಾಟಕ ಮಾಡೋದ್ ನಿಲ್ಸು. ಒಳ್ಳೆ ಮಾರ್ಕ್ಸ್ ತಗೊಂಡು ನನ್ನ ಫ್ಯಾಮಿಲಿಯಿಂದ ರೀಪ್ಲೇಸ್ ಮಾಡ್ಬೇಕು ಅನ್ಕೊಂಡಿದ್ಯಲ್ವಾ? ಒಂದ್ ಮಾತ್ ಹೇಳ್ತೀನಿ, ಕೇಳಿಸ್ಕೊ. ಅಪ್ಪ ಅಮ್ಮನ್ ಮನ್ಸಲ್ಲಿ ಒಬ್ಳೇ ಮಗಳಿರೋದು, ಮತ್ತೆ ಅಣ್ಣಂದ್ರು ನನಗ್ ಮಾತ್ರ ಫೇವರ್ ಮಾಡೋದು.
ನೀನ್ ನನ್ ಪ್ರೀತಿ ಅಕ್ಕ. ನೀನ್ ನಿನ್ ಸ್ಥಾನನ ಮರಿಬೇಡ, ಅರ್ಥ ಆಯ್ತಾ ಅಕ್ಕ? ಯಾವ ಜಾಗ? ನಾನು ನಿನಗೆ ಕೇಳ್ತಾ ಇರೋದು ಯಾವ ಜಾಗ ಅಂತ. ನೀನ್ ನನ್ ಮೇಲೆ ಹೇಗ್ ಕೈ ಮಾಡ್ದೆ? ನೇರವಾಗಿ ಹೇಳ್ತೀನಿ, ಬೇಡ್ದಿರೋದ್ನ ನಿಲ್ಸು. ನಮ್ ಪೊಸಿಷನ್ಸ್ ವಿಷಯವಾಗಿ ಯಾರ್ ಜಾಸ್ತಿ ಇನ್ಸಿಕ್ಯೂರ್ ಆಗಿರೋದು? ವರ್ಷಾನ್ಗಟ್ಲೆಯಿಂದ ಕಳ್ದೋಗಿದಂತ ನಿಜವಾದ ಮಗಳು ನಾನು, ಮತ್ತೆ ನೀನು ಒಬ್ಬ ಟ್ರಾಫಿಕರ್ ನ ಮಗಳು. ನೀನ್ ನನ್ನ ಹತ್ರ ಈ ರೀತಿ ಮಾತಾಡೋದಕ್ಕೆ ನಿನಗೇನ್ ರೈಟ್ಸ್ ಇದೆ? ಏನಿವಾಗ? ನಾನ್ ಸೂ ಫ್ಯಾಮಿಲಿಲಿ 18 ವರ್ಷದಿಂದ ಇದೀನಿ. ಅಪ್ಪ ಅಮ್ಮನ್ ಮನ್ಸಲ್ಲಿ ಒಬ್ಳೇ ಮಗಳಿರೋದು. ಹಾ ಸರಿ ಆಯ್ತು, ನೀನ್ ಯಾವಾಗ್ಲೂ ಸರಿಯಾಗಿದ್ಯಾ. ಮತ್ತೆ ಸೂ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಒಂದ್ ಹುಚ್ಚರು ಫ್ಯಾಮಿಲಿ ಇದು. ಮತ್ತೆ ನೀನ್ ಚೆನ್ನಾಗ್ ಫಿಟ್ ಆಗ್ತೀಯ. ಬಾಯಿಗ್ ಬಂದ್ ಹಾಗೆಲ್ಲ ಮಾತಾಡ್ಬೇಡ. ನನಗ್ ಮೊದ್ಲೇ ಗೊತ್ತಿತ್ತು ಅಪ್ಪ ಅಮ್ಮ ಅಣ್ಣ ನನ್ನ ಪ್ರೀತಿ ಮಾಡೋದ್ ನೋಡಿ ನಿನಗೆ ಜಲಸ್ ಅಂತ. ಸೂ ಫ್ಯಾಮಿಲಿ ಯಾವತ್ತಿದ್ರು ನಂದೆ. ನೀನ್ ಮಧ್ಯದಲ್ಲಿ ಬರೋ ಪ್ರಯತ್ನ ಮಾಡ್ಬೇಡ. ಈ ಫ್ಯಾಮಿಲಿ ನಿಂದು ಅಂತ ಹೇಳ್ತಿದ್ಯಾ? ಹಾಗಾದ್ರೆ ಹೇಳು, ನಿನ್ ಹತ್ರ ಈ ಫ್ಯಾಮಿಲಿ ಶೇರ್ಸ್ ಇದ್ಯಾ? ನೀನ್ ಯಾವತ್ತಾದ್ರೂ ಈ ಫ್ಯಾಮಿಲಿ ಹೆಡ್ ಕ್ವಾರ್ಟರ್ಸ್ ಹೋಗಿದ್ಯಾ? ಅಥವಾ ನಿನ್ ಹತ್ರ ಪ್ರಾಪರ್ಟೀಸ್ ಇದ್ಯಾ? ಅಥವಾ ನಿನ್ ಹತ್ರ ಈ ಫ್ಯಾಮಿಲಿ ಪವರ್ ಇದ್ಯಾ? ಅದು ಪವರ್ ಈ ಮನೆ ಗಂಡಸ್ರ ಹತ್ರ ಇದೆ. ಅವ್ರು ನನ್ನ ಇಷ್ಟ ಪಡೋದಿಲ್ಲ, ಆದ್ರೆ ನಿನ್ನ ಇಷ್ಟ ಪಡ್ತಾರಲ್ವಾ? ನಿನಗೂ ಕೊಡ್ಲಿಲ್ವಾ? ಹಾಗಿದ್ಮೇಲೆ ಇದ್ರದ್ದು ಏನ್ ಪ್ರಯೋಜನ? ಕಾಯ್ಲಾ, ನನಗ್ ಗೊತ್ತು ನೀನ್ ಅವ್ರನ್ನ ತುಂಬಾ ಇಷ್ಟ ಪಡ್ತೀಯ ಅಂತ. ಮತ್ತೆ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಮಧ್ಯೆ ಬರೋಕ್ ಇಷ್ಟ ಇಲ್ಲ. ಆದ್ರೆ ನಿಜವಾದ ಪವರ್ ನೀನಿಂದ ನಿನಗ್ ಮಾತ್ರ ಸಿಗುತ್ತೆ. ನಾನ್ ಹೇಳೋದೇನಂದ್ರೆ ಓದುದ್ರ ಕಡೆ ಗಮನ ಕೊಡು. ನಾನಿಗ್ ಹೇಳೋದಿಷ್ಟೇ, ಓದುದ್ರ ಕಡೆ ಗಮನ ಕೊಡು. ನಾಟಕ ಮಾಡ್ಬೇಡ. ನೀನ್ ಹೇಳ್ತೀಯ ನನ್ ಹತ್ರ ಏನೂ ಇಲ್ಲ ಅಂತ. ಯಾಕಂದ್ರೆ ನಾನು 18 ವರ್ಷದವಳಲ್ಲ. ಎಕ್ಸಾಮ್ಸ್ ಆದ್ಮೇಲೆ ನನ್ಗೆಲ್ಲ ಸಿಗುತ್ತೆ, ಆದ್ರೆ ನಿನ್ ಹತ್ರ ಏನೂ ಇರಲ್ಲ. ಹಾ ನೀನ್ ಯಾವಾಗ್ಲೂ ಸರಿನಾ? ಓಕೆ, ನಾನ್ ಕೆಳಗ್ ಊಟ ಮಾಡೋಕ್ ಹೋಗ್ತಿದ್ದೀನಿ. ನೀನ್ ಮಾತಾಡ್ಲೇಬೇಕು ಅಂದ್ರೆ ಸರಿ ಆಯ್ತು, ಮಾತಾಡೋಕಿಲ್ಲ ಅಂದ್ರೆ ಈ ಜಾಗ, ಈ ಸ್ಪಾಟ್, ಈ ಅಟ್ಮಾಸ್ಫಿಯರ್, ಇವಳೇನಾದ್ರೂ ಕಿತಾಪತಿ ಮಾಡ್ತಾಳೆ ಅಂತ ನನಗೆ ಯಾಕೆ ಅನ್ಸ್ತಿದೆ. ಕಾಯ್ಲಾ, ಏಮಾ, ಕೆಳಗಡೆ ಬಂದು ಊಟ ಮಾಡಿ. ಬರ್ತಾ ಇದ್ದೀನಿ. ಹೇ ಕಾಯ್ಲಾ, ನನ್ ಮಾತ್ ಕೇಳಿಸ್ಕೊ. ನಿನ್ ಬಗ್ಗೆ ಯೋಚನೆ ಮಾಡ್ಬೇಕು. ನಿನಗ್ ಪೆಟ್ಟಾಯ್ತು ಅಂದ್ರೆ ನಿನಗೆ ನೋವಾಗೋದು, ಅರ್ಥ ಆಯ್ತಾ? ನನಗೆ ಹರ್ಟ್ ಮಾಡ್ಕೊಳ್ಳೋ ಅಷ್ಟು ನನ್ ದಡ್ಡಿ ಅಲ್ಲ. ಅರ್ಥ ಮಾಡ್ಕೊಂಡ್ಲು. ಬಾ ಊಟ ಮಾಡೋಣ. ಏನೇ ಆಗ್ಲಿ, ನೀ ನನ್ ಹತ್ರ ಈ ತರ ಎಲ್ಲ ಮಾತಾಡ್ಬಾರ್ದು. ನಿನ್ ಗ್ರೇಡ್ಸ್ ಚೆನ್ನಾಗಿಲ್ಲ ಅಂತ ನನ್ ಹತ್ರ ಈ ತರ ನಡ್ಕೋಬಾರ್ದು, ಪ್ಲೀಸ್. ಏಮಾ, ನೀನ್ ಕಾಯ್ಲಾನ ಮುಟ್ಟಿದ್ರೆ ಸರಿ ಇರಲ್ಲ ನೋಡು. ದಡ್ಡಿ ಇವಳಲ್ಲ, ದಡ್ಡಿ ನಾನು. ನಾವ್ ಈ ಪಾರ್ಟ್ನ ಸ್ಕಿಪ್ ಮಾಡ್ಬೋದಾ? ನೋ ವೇ. ಅಕ್ಕ, ನೀನ್ ಏನ್ ಮಾಡ್ತಿದೀಯಾ? ಕಾಯ್ಲಾ, ಕಾಯ್ಲಾ, ಕೈಲಾ ಕೈಲಾ ಕಾಯ್ಲಾ, ಕೈಲಾ ಏನಾಯ್ತು ಮಗಳೇ? ಈ ತರ ಅಮ್ಮಂಗ್ ಹೆದರ್ಸ್ಬೇಡ. ಮಾಮ್, ಇದೆಲ್ಲ ನಂದೇ ತಪ್ಪು. ನೀವ್ ಅಕ್ಕನ್ ಮೇಲ್ ಬ್ಲೇಮ್ ಮಾಡ್ಬೇಡಿ ಪ್ಲೀಸ್. ಅವಳ ಮೇಲ್ ಬ್ಲೇಮ್ ಮಾಡ್ಬೇಡಿ. ಬಾಡಿ ಮೇಲೆ ಒಂದ್ ಸ್ಕ್ರಾಚ್ ಕೂಡ ಆಗಿಲ್ಲ. ನಿಮಗೆ ನಾನ್ ಅವಳನ್ನ ಬೀಳಿಸ್ದೆ ಅನ್ಸುತ್ತಾ? ನನ್ ತಲೆ ತುಂಬಾ ನೋವ್ತಾ ಇದೆ. ಅದು ಗಾಯ ಆಗಿದೆ ಅನ್ಸತ್ತೆ. ಏನು, ನೀವ್ ಅವಳನ್ನ ನಿಜವಾಗ್ಲೂ ನಂಬ್ತಿದ್ದೀರಾ? ಸರಿ, ನಿಮಗೆ ಅವಳ ಮೇಲೆ ನಂಬಿಕೆ ಇದೆ ಅಂದ್ರೆ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಇವಳ ಹಣೆಗೆ ರಕ್ತ ಬರೋ ಸ್ಟೇಟ್ ಆಗಿದೆ. ಇನ್ನೂ ಏನಾಗ್ಬೇಕು ನಿನ್ಗೆ? ಇವಳೊಬ್ಳು ಹುಚ್ಚಿ. ಅವಳು ನಿನ್ ಹತ್ರ ಎಷ್ಟು ತಾಳ್ಮೆಯಿಂದ ಇದ್ಲು ಅಂದ್ರೆ ಎಷ್ಟೊಂದು ಟಾಲರೇಟ್ ಮಾಡಿದ್ಲು. ಯಾಕೆ ನೀನ್ ಅವಳ ಹತ್ರ ಆ ರೀತಿ ನಡ್ಕೋತಿದ್ಯಾ? ಏಮಾ, ನಿನ್ ತಾಯಿ ಮನ್ಸನ್ನ ಒಡೆದ್ಬಿಟ್ಟೆ ಕಣಮ್ಮ. ಅಮ್ಮ, ನಾನ್ ಅಂದ್ಕೊಂಡಿದ್ದೆ ನೀನ್ ಬರೀ ರೂಡ್ ಅಂತ, ಆದ್ರೆ ನೀನ್ ತುಂಬಾ ಕ್ರೂರವಾಗಿದ್ಯಾ. ಇಲ್ಲಿಗೆ ಬಂದಾದ್ಮೇಲೆ ನನಗೆ ನನ್ನ ಲೈಫ್ ಒಂದ್ ಡ್ರಾಮಾ ಆಗೋಗಿದೆ ಅನ್ನಿಸ್ತಾ ಇದೆ. ಯಾವಾಗ ನೋಡಿದ್ರು ನಾಟಕ ಆಡ್ತಾನೆ ಇರ್ತಾರೆ. ಶಾರ್ಟ್ ರೀಲ್ ಡ್ರಾಮಾ ತರ ಅನ್ಸ್ತಿದೆ. ಓ ಇಲ್ಲ, ಇದೊಂದು ಚೀಸಿ ಶಾರ್ಟ್ ಡ್ರಾಮಾ. ನಾನಿಲ್ಲಿ ಮೇನ್ ಕ್ಯಾರೆಕ್ಟರ್ ಅಲ್ಲ. ಆದ್ರೂ ಏನಾಯ್ತು, ಅದು ಅವ್ರ ಸ್ಕ್ರಿಪ್ಟ್. ನನ್ನ ಲೈಫ್ನ ಸ್ಕ್ರಿಪ್ಟ್ ಅಲ್ಲಿ ಇವರೆಲ್ಲ ಸೈಡ್ ಕ್ಯಾರೆಕ್ಟರ್ಸ್ ಅಷ್ಟೇ. ಇದ್ರಲ್ಲಿ ನನಗೇನ್ ಅನ್ಸಲ್ಲ. ಅಮ್ಮ, ನಿನ್ ತಂಗಿಗೆ ಈಗ್ಲೇ ಸಾರಿ ಕೇಳು. ಸಾರಿಯಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇರುತ್ತೆ ಅಂತ ನನಗೆ ಗೊತ್ತಿದೆ, ಆದ್ರೆ ನಾನು ಅದನ್ನ ಹೇಳಲ್ಲ. ನಾನೇನು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಸಾರಿ ಕೇಳ್ಬೇಕು? ನಿನ್ನಿಂದಾಗಿ ಅವಳಿಗೆ ಏಟ್ ಆಗಿದೆ. ನೀನ್ ಮಾಡಿರೋ ತಪ್ಪನ್ನು ಒಪ್ಕೋತಾ ಇಲ್ವಲ್ಲ? ನಮ್ಮನ್ನ ಕುರುಡ್ರು ಅನ್ಕೊಂಡಿದ್ಯಾ? ಹೇ, ನಾವು ಕ್ಯಾಮ್ರಾ ಚೆಕ್ ಮಾಡ್ಬೋದಲ್ವಾ? ಎಲ್ಲ ಪ್ರೂವ್ ಆಗ್ಬಿಡುತ್ತೆ. ಇಲ್ಲಿ ಯಾವುದೇ ಕ್ಯಾಮ್ರಾಸ್ ಕೂಡ ಇಲ್ಲ. ಅದಕ್ಕೆ ನೀನ್ ಇವಳನ್ನ ಇಲ್ಲಿಂದ ತಳ್ಳಿರ್ಬೋದು ಅಲ್ವಾ? ಎಷ್ಟು ದೊಡ್ಡ ರಾಕ್ಷಸಿ ಇವಳು. ಇಷ್ಟೊಂದು ದುಡ್ಡಿದ ಒಂದ್ ಕ್ಯಾಮ್ರಾ ಹಾಕ್ಸೋಕಾಗಲ್ವಾ? ಏಮಾ, ನೀನೇನಾದ್ರೂ ಕೋಪದಲ್ಲಿದ್ರು ಕೂಡ ಇವಳು ನಿನ್ ತಂಗಿನೇ ಕಣಮ್ಮ. ಅವಳ ಮೇಲೆ ಕೋಪ ತೋರ್ಸ್ಕೊಳ್ಬಾರ್ದಿತ್ತು. ನಿಂಗ್ ಗೊತ್ತು ತಾನೆ ನಿಂಗ್ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ. ಅದಕ್ಕೆ ಅದ್ರಲ್ಲಿ ಇವಳ್ದೇನ್ ತಪ್ಪಿದೆ? ಅಮ್ಮ,
ಕಾಯ್ಲಾ ನಿನ್ ಚಿಕ್ಕ ತಂಗಿ ಅವಳ ಮೇಲೆ ಸ್ವಲ್ಪ ಕರುಣೆ ತೋರಿಸ್ಬೇಕಿತ್ತು ನೀನು. ನಿನಗ್ ಕಡಿಮೆ ಮಾರ್ಕ್ಸ್ ಬಂದ್ರೆ ಅವಳ ತಪ್ಪೇನು? ಒಂದ್ ನಿಮಿಷ ನಿಲ್ಲಿ, ನಾನ್ ಸರಿಯಾಗಿ ಕೇಳಿಸ್ಕೊಂಡ? ನಾನ್ ಎಕ್ಸಾಮ್ ಅಲ್ಲಿ ಚೆನ್ನಾಗ್ ಮಾಡಿಲ್ವಾ? ಬೇಜಿಂಗ್ ಅಲ್ಲಿ ಇರೋರೆಲ್ಲ ಹುಚ್ರಾ? ನನ್ ಸ್ಕೋರ್ಸ್ ಅಂತೂ ಎಲ್ಲರಿಗಿಂತ. ಪುಟ್ಟ ಪುಟ್ಟ ಎದೇಳು, ನೀನು ಈಗ್ಲೇ ಹಾಸ್ಪಿಟ್ಲ್ ಕರ್ಕೊಂಡು ಬನ್ನಿ ಹೋಗ್ತೀನಿ. ಬೇಗ. ನೋಡ್ತಾ ಇರು ನೀನಿವತ್ ಏನ್ ಮಾಡಿದ್ಯೋ ಅದ್ರ ಪೂರ್ತಿ ಲೆಕ್ಕಾಚಾರ ಹಾಕ್ತೀನಿ ನಾನು. ಏನಾದ್ರೂ ಮಾಡ್ಕೊಳ್ಳಿ. ಫೈನಲಿ ಈ ನಾಟಕ ಮುಗೀತು. ತುಂಬಾ ಹೊಟ್ಟೆ ಹಸಿತಿದೆ. ನಾನು ಊಟ ಮಾಡಕ್ ಬಂದಿದೆ ಅಂತಾನೆ ಮರ್ತು ಹೋಗ್ಬಿಟ್ಟೆ. ವಾವ್, ಎಷ್ಟು ರುಚಿಯಾಗಿ ಕಾಣಿಸ್ತಿದೆ. ಮತ್ತೆ ನನ್ನ ಫೇವ್ರೆಟ್ ಡ್ರಮ್ ಸ್ಟಿಕ್ಸ್.